ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಡಿಟೆಕ್ಟಿವ್ ಆಗಿದ್ದ ಚಿತ್ರದ ಹೀರೋಗೆ ಒಂದು ಆಕ್ಸಿಡೆಂಟ್ ಆದ್ಮೇಲೆ ಅಲ್ಝೈಮರ್ ಕಾಯಿಲೆ ಬಂದು ಎಲ್ಲ ಮರೆತು ಹೋಗುತ್ತೆ. 10 ವರ್ಷದ ಹಿಂದೆ ಹೀರೋ ಅರೆಸ್ಟ್ ಮಾಡಿದ್ದ ಕೈದಿಗೆ ಈಗ ಮರಣದಂಡನೆ ಸಿಗುವ ಸಮಯದಲ್ಲಿ ಆ ಕೈದಿ ಇನ್ನೋಸೆಂಟ್ ಅನ್ನೋದು ಹೀರೋಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಹಳೆ ಕೇಸ್ನ ರೀಓಪನ್ ಮಾಡಿ ನಿಜವಾದ ಕಿಲ್ಲರ್ನ ಕಂಡು ಹಿಡಿದು ಆ ಕೈದಿನ ಸೇವ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಯಾವುದೇ ನೆನ್ಪಿಲ್ದೇ ಇರೋ ಹೀರೋ ಫ್ರೆಶ್ ಆಗಿ ಇನ್ವೆಸ್ಟಿಗೇಷನ್ ಮಾಡುವಾಗ್ಲೇ ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ ಬರುತ್ತೆ. ಹೀರೋ ನಿಜವಾದ ಕಿಲ್ಲರ್ನ ಕಂಡು ಹಿಡಿತಾರ, ಆ ಕೈದಿನ ಸೇವ್ ಮಾಡ್ತಾರ ಅನ್ನೋ ಕಥೆಯನ್ನ ಸಖತ್ ಟ್ವಿಸ್ಟ್ ಗಳೊಂದಿಗೆ ಹೇಳಿದ ಚಿತ್ರನೇ ಸ್ಲೀಪಿಂಗ್ ಡಾಗ್ಸ್. 2024ರಲ್ಲಿ ರಿಲೀಸ್ ಆಗಿದ್ದ ಅಮೆರಿಕನ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋ ರಾಯ್ ಅವರ ಮನೆ ತೋರಿಸ್ತಾರೆ. ಅಲ್ಝೈಮರ್ ಕಾಯಿಲೆ ಇರೋದ್ರಿಂದ ಮೆಮೊರಿ ಲಾಸ್ ಆಗಿದೆ. ಅದಕ್ಕೆ ಅವರ ಹೆಸರು, ಅಡ್ರೆಸ್, ಹುಟ್ಟಿದ ದಿನಾಂಕ ಹೀಗೆ ಮುಖ್ಯವಾದ ವಿಷಯಗಳನ್ನ ರೂಮ್ ಗೋಡೆ ಮೇಲೆ ಬರ್ದಿಟ್ಟಿದ್ದಾರೆ. ಮೊದಲು ಡಿಟೆಕ್ಟಿವ್ ಆಗಿದ್ರು, ಆದ್ರೆ ಈಗ ಮನೆಯಲ್ಲೇ ಇದ್ದಾರೆ. ಟಿವಿ ರಿಮೋಟ್ ನ ಗೊತ್ತಿಲ್ಲದೆ ಮೈಕ್ರೋವೇವ್ ಓವನ್ ನಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಇವರ ಕಂಡೀಷನ್ ಅಷ್ಟೊಂದು ಕ್ರಿಟಿಕಲ್ ಆಗಿದೆ. ಟ್ರೀಟ್ಮೆಂಟ್ ತಗೋತಾ ಇರೋದ್ರಿಂದ ಡಾಕ್ಟರ್ ಅಡ್ವೈಸ್ ಮಾಡಿರೋ ಹಾಗೆ ಟ್ಯಾಬ್ಲೆಟ್ ಗಳನ್ನ ತಗೋತಾ ಇದ್ದಾರೆ. ಬ್ರೈನ್ ನ ಆಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಪಜಲ್ಸ್ ಗಳನ್ನ ಜೋಡಿಸ್ತಾ ಇದ್ದಾರೆ. ಇವ್ರ ತಲೆಯಲ್ಲಿ 2 ಸ್ಟಿಚ್ ಮಾರ್ಕ್ಸ್ ಇದೆ. ಯಾಕಂದ್ರೆ ಡಾಕ್ಟರ್ ರಾಯ್ ಬ್ರೈನ್ ನಲ್ಲಿ ಎಲೆಕ್ಟ್ರಾಡ್ಸ್ ಇಂದ ಆಪರೇಷನ್ ಮಾಡಿದ್ದಾರೆ. ಅದು ಇಂಪಲ್ಸ್ ಕಳಿಸ್ತಾ ಇರೋದ್ರಿಂದ ರಾಯ್ಗೆ ಮೆಮೊರಿ ವಾಪಸ್ ಬರೋ ಸಾಧ್ಯತೆ ಇರುತ್ತೆ. ಈಗ ರಾಯ್ಗೆ ಒಂದು ಕಾಲ್ ಬರುತ್ತೆ. ಕ್ಲೀನ್ ಹ್ಯಾಂಡ್ಸ್ ಪ್ರಾಜೆಕ್ಟ್ ಅಂತ ಒಂದು NGO ಇಂದ ಒಬ್ರು ಲಾಯರ್ ಮಾತಾಡ್ತಾರೆ. ಸೊಸೈಟಿಯಿಂದ ಕೈ ಬಿಟ್ಟಿರುವ ಕೈದಿಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಕ್ರಿಯೇಟ್ ಮಾಡಿರೋದೇ ಈ ಕ್ಲೀನ್ ಹ್ಯಾಂಡ್ಸ್ ಪ್ರಾಜೆಕ್ಟ್. ನೀವು ಹ್ಯಾಂಡಲ್ ಮಾಡಿದ್ದ ಹಳೆ ಕೇಸ್ ಬಗ್ಗೆ ಮಾತಾಡ್ಬೇಕು ಅಂತ ಲಾಯರ್ ಹೇಳ್ತಾರೆ. ಕಟ್ ಮಾಡಿದ್ರೆ ರಾಯ್ ಕಾಲ್ ಮಾಡಿದ್ದ ಲಾಯರ್ ನ ಮೀಟ್ ಆಗ್ತಾರೆ. ಲಾಯರ್ ಹೇಳ್ತಾರೆ ಸ್ಯಾಮ್ ಬಗ್ಗೆ ಮಾತಾಡ್ಬೇಕು ಅಂತ. ರಾಯ್ಗೆ ಅವ್ರ ಹೆಸರೇ ನೆನ್ಪಿಲ್ಲ. ಹೀಗಿರುವಾಗ ಸ್ಯಾಮ್ ಹೆಸರು ಹೇಗ್ ನೆನ್ಪಿರುತ್ತೆ? ಯಾವ ಸ್ಯಾಮ್ ಅಂತ ಕೇಳ್ತಾರೆ. ನೀವು ತುಂಬಾ ಕೇಸ್ಗಳನ್ನ ಡೀಲ್ ಮಾಡಿದ್ರಿಂದ ನಿಮ್ಗೆ ನೆನ್ಪಿಲ್ಲ ಅನ್ಸುತ್ತೆ. ಒಂದು ನ್ಯೂಸ್ ಪೇಪರ್ ಕಟಿಂಗ್ ತೋರಿಸ್ತಾರೆ. ಆ ಕೇಸ್ ಏನಂದ್ರೆ 10 ವರ್ಷದ ಹಿಂದೆ ಒಂದು ಕಾಲೇಜಿನಲ್ಲಿ ವರ್ಕ್ ಮಾಡ್ತಿದ್ದ ಸೈಕಾಲಜಿ ಪ್ರೊಫೆಸರ್ ನ ಕೊಲೆ ಮಾಡಿರೋ ಕೇಸ್ ನಲ್ಲಿ ಸ್ಯಾಮ್ ಅರೆಸ್ಟ್ ಆಗಿ ಜೈಲಿನಲ್ಲಿ ಇದ್ದಾನೆ. ನೆಕ್ಸ್ಟ್ ಮಂತ್ ಸ್ಯಾಮ್ಗೆ ಮರಣದಂಡನೆ ವಿಧಿಸೋದಾಗಿ ಡೇಟ್ ಫಿಕ್ಸ್ ಆಗಿದೆ. ಸ್ಯಾಮ್ ನ ಮರಣದಂಡನೆಯಿಂದ ಕಾಪಾಡೋದಕ್ಕೆ ಲಾಯರ್ ಟ್ರೈ ಮಾಡ್ತಾ ಇದ್ದಾರೆ. ಸ್ಯಾಮ್ ಈ ಕೇಸ್ನ ಎಂಕ್ವೈರಿ ಮಾಡಿದ್ದ ಡಿಟೆಕ್ಟಿವ್ ಜೊತೆ ಮಾತಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾನಂತೆ. ಈ ಕೇಸ್ನ ಹ್ಯಾಂಡಲ್ ಮಾಡಿರೋದು ರಾಯ್ ಹಾಗೂ ಜಿಮ್ಮಿ ಅನ್ನೋ ಡಿಟೆಕ್ಟಿವ್. ಕಟ್ ಮಾಡಿದ್ರೆ ರಾಯ್ ಮನೇಲಿ ಇರುವಾಗ ಒಂದು ಸ್ಟೋರೇಜ್ ಬಾಕ್ಸ್ ತೆಗಿತಾರೆ. ಗನ್ ಸೇರಿದಂತೆ ಹಳೆ ಕೇಸ್ ಫೈಲ್ಸ್ ಇದೆ. ಅದರಲ್ಲಿ ಸ್ಯಾಮ್ ಕೇಸ್ ಫೈಲ್ ನ ತೆಗಿತಾರೆ. ಕ್ರೈಮ್ ಸೀನ್ ನಲ್ಲಿ ತೆಗೆದಿದ್ದ ಫೋಟೋಸ್ ಗಳನ್ನ ನೋಡ್ತಾರೆ. ಪ್ರೊಫೆಸರ್ ತಲೆಗೆ ಯಾರೋ ಬಲವಾಗಿ ಹೊಡೆದು ಸಾಯಿಸಿದ್ದಾರೆ ಅಂತ ರಿಪೋರ್ಟ್ ನಲ್ಲಿ ಇದೆ. ಕ್ರೈಮ್ ಸೀನ್ ನಲ್ಲಿ ಯಾವುದೇ ಮರ್ಡರ್ ವೆಪನ್ ಸಿಕ್ಕಿಲ್ಲ. ನೆಕ್ಸ್ಟ್ ಈ ಕೇಸ್ ನಲ್ಲಿ ಅರೆಸ್ಟ್ ಆಗಿರೋ ಸ್ಯಾಮ್ ಅನ್ನೋ ವ್ಯಕ್ತಿನ ಮೀಟ್ ಆಗ್ತಾರೆ. ಸ್ಯಾಮ್ ಹೇಳ್ತಾನೆ, ಏನು ತಪ್ಪು ಮಾಡದೇ ಇರೋ ನನ್ಗೆ ಮರಣದಂಡನೆ ವಿಧಿಸಿದ್ದಾರೆ. ಈಗ ನಿಮ್ಗೆ ಹ್ಯಾಪಿ ಅಲ್ವಾ ಅಂತ. ನಾನು ಆ ಪ್ರೊಫೆಸರ್ ನ ಕೊಲೆ ಮಾಡಿಲ್ಲ. ಆದ್ರೆ ಕೇಸ್ ಫೈಲ್ ನ ಚೆಕ್ ಮಾಡಿದ್ದ ರಾಯ್ ಅದ್ರಲ್ಲಿ ಸ್ಯಾಮ್ ನಾನೇ ಕೊಲೆ ಮಾಡಿರೋದು ಅಂತ ಹೇಳಿ ಸೈನ್ ಹಾಕಿದ್ದ. ಈಗ ರಾಯ್ ಕೇಳ್ತಾರೆ, ಆ ದಿನ ನೀನೇ ಒಪ್ಕೊಂಡು ಇಷ್ಟು ವರ್ಷ ಕಳೆದ್ಮೇಲೆ ಯಾಕೆ ಬೇರೆ ತರ ಹೇಳ್ತಾ ಇದ್ದೀಯಾ ಅಂತ. ಆ ದಿನ ಆ ಕನ್ಫೆಷನ್ ಹೇಗ್ ನಡೀತು ಅಂತ ಕಳೆದ 10 ವರ್ಷಗಳಿಂದ ಯೋಚನೆ ಮಾಡ್ತಾನೆ ಇದ್ದೀನಿ ಅಂತ ಸ್ಯಾಮ್ ಹೇಳ್ತಾನೆ. ರಾಯ್ಗೆ ಏನು ನೆನ್ಪಿಲ್ದೆ ಇರೋದ್ರಿಂದ ಏನ್ ನಡೀತು ಅಂತ ಕೇಳ್ತಾರೆ. ಈ ಸಲ ಹೇಳೋದಾದ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತ ಸ್ಯಾಮ್ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಕೊಲೆ ನಡೆದ ದಿನ ಸ್ಯಾಮ್ ಡ್ರಿಂಕ್ಸ್ ಮಾಡಿದ್ರಿಂದ ನೀನೇ ಪ್ರೊಫೆಸರ್ ನ ಕೊಲೆ ಮಾಡಿದ್ಯಾ ಅಂತ ಹೇಳಿ ಡಿಟೆಕ್ಟಿವ್ ಜಿಮ್ಮಿ ರಾತ್ರಿ ಪೂರ್ತಿ ಸ್ಯಾಮ್ಗೆ ಹೊಡೆದು ಎಂಕ್ವೈರಿ ಮಾಡಿದ್ದಾರೆ. ಯಾಕಂದ್ರೆ ಪ್ರೊಫೆಸರ್ ನ ಮನೆಯಲ್ಲಿ ಸ್ಯಾಮ್ ನ ಫಿಂಗರ್ ಪ್ರಿಂಟ್ ಸಿಕ್ಕಿದೆ. ಡಿಟೆಕ್ಟಿವ್ ಜಿಮ್ಮಿ ಹಾಗೂ ರಾಯ್ ಸೇರಿ ಈ ಕೇಸ್ನ ಎಂಕ್ವೈರಿ ಮಾಡಿದ್ದಾರೆ. ಫುಲ್ ಡ್ರಿಂಕ್ಸ್ ಮಾಡಿದ್ದ ಸ್ಯಾಮ್ ಒಂದು ವೇಳೆ ನಾನೇ ಕೊಲೆ ಮಾಡಿರ್ಬೋದು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾನೆ. ಈಗ ಪ್ರೆಸೆಂಟ್ ನಲ್ಲಿ ಸರಿ, ನೀನ್ ಯಾಕೆ ಪ್ರೊಫೆಸರ್ ಮನೆಗೆ ಹೋಗಿದ್ದೆ? ಪ್ರೊಫೆಸರ್ ಸಾಯೋದಕ್ಕೆ 1 ವರ್ಷದ ಹಿಂದೆ ಒಂದು ಘಟನೆ ನಡೆದಿದೆ. ಸ್ಯಾಮ್ ತನ್ನ ಮಗುವಿಗೆ ಮಿಲ್ಕ್ ಪೌಡರ್ ಪರ್ಚೇಸ್ ಮಾಡೋದಕ್ಕೆ ದುಡ್ಡಿಲ್ದೆ ಇರೋದ್ರಿಂದ ಒಂದು ಶಾಪ್ ಇಂದ ಕದ್ದಿದ್ದಾನೆ. ಆಗ ಪ್ರೊಫೆಸರ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಸ್ಯಾಮ್ ನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿ ನಂತರ ಕೋರ್ಟ್ ನಲ್ಲೂ ಸಾಕ್ಷಿ ಹೇಳಿ ಸ್ಯಾಮ್ಗೆ ದಂಡನೆ ಕೊಡಿಸಿದ್ದಾರೆ. ಅದೇ ಕೋಪದಲ್ಲೇ ಪ್ರೊಫೆಸರ್ ಮನೆಗೆ ಹೋದೆ ಅಲ್ವಾ? ಪ್ರೊಫೆಸರ್ ಮನೆಗೆ ಹೋಗಿದ್ದು ನಿಜ, ಆದ್ರೆ ಕೋಪ ಮಾಡ್ಕೊಂಡು ಹೋಗಿಲ್ಲ. ಹೆಲ್ಪ್ ಕೇಳೋದಕ್ಕೆ ಹೋಗಿದ್ದೆ. ಪ್ರೊಫೆಸರ್ಗೆ ಒಬ್ರು ಕೇರ್ ಟೇಕರ್ ಇದ್ರು. ಅವರು ಹೊರಗಡೆ ಹೋಗೋವರೆಗೂ ವೆಯ್ಟ್ ಮಾಡಿ ಬ್ಯಾಕ್ ಸೈಡ್ ಇಂದ ಸ್ಯಾಮ್ ಪ್ರೊಫೆಸರ್ ಮನೆ ಒಳಗಡೆ ಹೋಗಿದ್ದಾನೆ. ಅದೇ ಸಮಯಕ್ಕೆ ಫ್ರಂಟ್ ಡೋರ್ ಇಂದ ಯಾರೋ ಬಂದು ಪ್ರೊಫೆಸರ್ಗೆ ಸರಿಯಾಗಿ ಹೊಡೆದು ಸಾಯಿಸಿದ್ದಾರೆ.
ಹೊಡಿತಾ ಇರೋ ಶಬ್ದ ಸ್ಯಾಮ್ಗೆ ಕೇಳಿದೆ. ಸ್ಯಾಮ್ ಹೆದ್ರಿ ಪ್ರೊಫೆಸರ್ ಮೇಲೆ ಅಟ್ಯಾಕ್ ಮಾಡಿದ್ದು ಯಾರು ಅಂತ ಕೂಡ ನೋಡ್ದೆ ಅಲ್ಲಿಂದ ಹೊರಗಡೆ ಓಡ್ ಬಂದಿದ್ದಾನೆ. ಸೊ ಇವನು ಪ್ರೊಫೆಸರ್ ನ ಟಚ್ ಮಾಡಿಲ್ಲ, ಆದ್ರೆ ಇವನೇ ಕೊಲೆ ಮಾಡಿರ್ಬೋದು ಅಂತ ಇವನ್ ಮೇಲೆ ಆರೋಪ ಹೊರಿಸಿದ್ದಾರೆ. ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ರಿಚರ್ಡ್ ಹತ್ರ ಕೇಳ್ ನೋಡಿ ಅಂತ. ಯಾರದು ರಿಚರ್ಡ್? ಕೆಲವು ದಿನಗಳ ಹಿಂದೆ ರಿಚರ್ಡ್ ನನ್ನ ಮೀಟ್ ಆಗೋದಕ್ಕೆ ಬಂದಿದ್ದ. ಪ್ರೊಫೆಸರ್ ಕೊಲೆ ಬಗ್ಗೆ ಒಂದು ಬುಕ್ ಬರೆಯೋದಾಗಿ ರಿಚರ್ಡ್ ಹೇಳ್ತಾ ಇದ್ದ. ನಿಮ್ಮಿಂದಾನೆ ನಾನು ಅರೆಸ್ಟ್ ಆಗಿದ್ದೀನಿ, ನನ್ನ ಸೇವ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಕಟ್ ಮಾಡಿದ್ರೆ ರಾಯ್ ಮನೆಗೆ ಬಂದು ಟ್ಯಾಬ್ಲೆಟ್ ತಗೋತಾ ಇದ್ದಾರೆ. ಸ್ಯಾಮ್ ಕೇಸ್ ನ ಮತ್ತೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸ್ಯಾಮ್ ಹತ್ರ ಮಾತಾಡಿದಾಗ ರಿಚರ್ಡ್ ಅನ್ನೋ ವ್ಯಕ್ತಿ ಈ ಕೊಲೆ ಬಗ್ಗೆ ಬುಕ್ ಬರೆಯೋದಾಗಿ ಹೇಳಿದ್ದ ಅಲ್ವಾ. ಪ್ರೊಫೆಸರ್ ಕೊಲೆಯಲ್ಲಿ ರಿಚರ್ಡ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ನಲ್ಲಿ ಡಿಟೆಕ್ಟಿವ್ ಜಿಮ್ಮಿನೇ ಸೈನ್ ಹಾಕಿದ್ದಾರೆ. ಅಂದ್ರೆ ರಾಯ್ ಅವರ ಇನ್ವೆಸ್ಟಿಗೇಷನ್ ಪಾರ್ಟ್ನರ್. ಫಸ್ಟ್ ಈ ಕೇಸ್ ನಲ್ಲಿ ನನ್ ಜೊತೆ ವರ್ಕ್ ಮಾಡಿದ್ದ ಜಿಮ್ಮಿನ ಮೀಟ್ ಆಗ್ಬೇಕು ಅಂತ ರಾಯ್ ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ಡೇ ಜಿಮ್ಮಿ ಮನೆಗೆ ಹೋಗ್ತಾರೆ. ಇವರಿಬ್ರು ಮೀಟ್ ಆಗಿ ತುಂಬಾ ವರ್ಷ ಆಗಿದೆ ಅನ್ಸುತ್ತೆ. ಜಿಮ್ಮಿ ಡ್ರಿಂಕ್ಸ್ ಕೊಡ್ತಾರೆ, ಆದ್ರೆ ರಾಯ್ ಕುಡಿಯೋದಿಲ್ಲ. ಯಾಕಂದ್ರೆ ಟ್ರೀಟ್ಮೆಂಟ್ ತಗೋತಾ ಇರೋದ್ರಿಂದ ಬೇಡ ಅಂತ. ಇವರು ಅಲ್ಝೈಮರ್ ಕಾಯಿಲೆಗೆ ಟ್ರೀಟ್ಮೆಂಟ್ ತಗೋತಾ ಇರೋ ವಿಷಯ ಈಗ ಅಷ್ಟೇ ಜಿಮ್ಮಿಗೆ ಗೊತ್ತಾಗುತ್ತೆ. ಹಾಗಾದ್ರೆ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಿದ್ದು ನಿನ್ಗೆ ನೆನ್ಪಿಲ್ವಾ ಅಂತ ಜಿಮ್ಮಿ ಕೇಳ್ತಾರೆ. ನನ್ಗೆ ನಾನ್ ಯಾರು ಅನ್ನೋದೇ ಸರಿಯಾಗಿ ನೆನ್ಪಿಲ್ಲ ಅಂತ. ಸೋ ಸ್ಯಾಡ್. ನನ್ ವೈಫ್ ಕೂಡ ಹೋದ್ ವರ್ಷ ಕ್ಯಾನ್ಸರ್ ಬಂದು ತೀರ್ ಹೋದ್ಲು. ಹಾಸ್ಪಿಟಲ್ ಬಿಲ್ ಕಟ್ಟೋದಕ್ಕೂ ದುಡ್ಡಿರ್ಲಿಲ್ಲ. ಅದೆಲ್ಲ ಬಿಡು, ನೀನ್ ಯಾಕೆ ಬಂದೆ ಅದನ್ನ ಹೇಳು. ಸ್ಯಾಮ್ ಕೇಸ್ ಬಗ್ಗೆ ತಿಳ್ಕೊಬೇಕಿತ್ತು. ನೀನು ಸ್ಯಾಮ್ ಜೊತೆ ಮಾತಾಡ್ದ? ಹೌದು. ಅವನು ಪ್ರೊಫೆಸರ್ ನ ಕೊಲೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ತಪ್ಪು ಮಾಡಿದ್ಮೇಲೆ ಎಲ್ಲರೂ ಹಾಗೇನೆ ಹೇಳ್ತಾರೆ. ಇಲ್ಲ, ಅವನು ಹೇಳ್ತಿರೋದು ನೋಡಿದ್ರೆ ಅವನು ತಪ್ಪು ಮಾಡಿಲ್ಲ ಅನ್ಸುತ್ತೆ. ರಿಚರ್ಡ್ ಬಗ್ಗೆ ಗೊತ್ತಾ ಅಂತ ಕೇಳ್ತಾರೆ. ತುಂಬಾ ವರ್ಷ ಆಗಿರೋದ್ರಿಂದ ಜಿಮ್ಮಿಗೆ ನೆನ್ಪಿಲ್ಲ. ರಾಯ್ ಕೇಸ್ ಫೈಲ್ ನ ಸ್ಟಡಿ ಮಾಡಿದಾಗ ಪ್ರೊಫೆಸರ್ ಮನೆಯಲ್ಲಿ ರಿಚರ್ಡ್ ನ ಫಿಂಗರ್ ಪ್ರಿಂಟ್ಸ್ ಕೂಡ ಸಿಕ್ಕಿರೋದಾಗಿ ಮೆನ್ಷನ್ ಆಗಿತ್ತು. ಆದ್ರೆ ಕೊಲೆ ನಡೆದ ದಿನ ನಾನು ಅಲ್ಲಿ ಇರ್ಲಿಲ್ಲ ಅಂತ ರಿಚರ್ಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇದಾದ್ಮೇಲೆ ನಾವು ಯಾಕೆ ಫಾಲೋ ಅಪ್ ಮಾಡಿಲ್ಲ? ರಿಚರ್ಡ್ ಹೇಳಿದ್ದು ನಿಜಾನ ಸುಳ್ಳ ಅಂತ ಯಾಕೆ ನಾವು ಎಂಕ್ವೈರಿ ಮಾಡಿಲ್ಲ ಅಂತ. ಮತ್ತೆ ರಿಚರ್ಡ್ ನ ಮೀಟ್ ಆದ್ರೆ ಕ್ಲಾರಿಟಿ ಸಿಗ್ಬೋದು ಅಂತ ಅನ್ಸ್ತಾ ಇದೆ. ಈ ಕಂಡೀಷನ್ ನಲ್ಲಿ ಇದೆಲ್ಲ ನಿನ್ಗೆ ಬೇಕಾ? ನನ್ನ ಬ್ರೈನ್ ನ ನಾನು ಆಕ್ಟಿವ್ ಆಗಿ ಇಟ್ಕೋಬೇಕು, ಮತ್ತೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ. ಸರಿ, ಡಿಪಾರ್ಟ್ಮೆಂಟ್ ನಲ್ಲಿ ನನ್ಗೆ ಫ್ರೆಂಡ್ಸ್ ಇದ್ದಾರೆ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀನಿ ಅಂತ ಜಿಮ್ಮಿ ಹೇಳ್ತಾರೆ. ರಾಯ್ ಅಲ್ಲಿಂದ ಹೊರಡ್ತಾರೆ. ಮನೆಗೆ ಬಂದು ಸರ್ಚ್ ಮಾಡಿದಾಗ ಒಂದು ನ್ಯೂಸ್ ಪೇಪರ್ ಕಟ್ಟಿಂಗ್ ಸಿಗುತ್ತೆ. ಅದು ರಾಯ್ಗೆ ಆಕ್ಸಿಡೆಂಟ್ ಆದಾಗ ಪಬ್ಲಿಷ್ ಆಗಿದ್ದ ನ್ಯೂಸ್ ಪೇಪರ್. ಇವರು ಫುಲ್ ಡ್ರಿಂಕ್ಸ್ ಮಾಡಿದ್ರಿಂದ ಆಕ್ಸಿಡೆಂಟ್ ನಡೆದಿದೆ. ನೆಕ್ಸ್ಟ್ ಒಂದು ಫೋಟೋ ಫ್ರೇಮ್ ತೆಗೆದು ನೋಡ್ತಾರೆ. ಅದು ರಾಯ್ ಮದುವೆ ಆದಾಗ ತೆಗ್ದಿದ್ದ ಫೋಟೋ. ಅದ್ರಲ್ಲಿ ಕನ್ನಡಿ ಹೊಡೆದೋಗಿರೋದ್ರಿಂದ ರಾಯ್ ಅವರ ವೈಫ್ ಯಾರು ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ರಾಯ್ ಆ ಗ್ಲಾಸ್ ಪೀಸಸ್ ನ ತೆಗೆಯೋದಕ್ಕೆ ಟ್ರೈ ಮಾಡಿದಾಗ ಬೆರಳಿಗೆ ಗಾಯ ಆಗುತ್ತೆ. ಆಗ ಪ್ರೊಫೆಸರ್ ರಕ್ತದ ಮಡುವಿನಲ್ಲಿ ಸತ್ತು ಬಿದ್ದಿದ್ದ ದೃಶ್ಯ ನೆನಪಾಗುತ್ತೆ. ಆಗ ಜಿಮ್ಮಿ ಕಾಲ್ ಮಾಡ್ತಾರೆ. ನೀನು ಸರ್ಚ್ ಮಾಡ್ತಿರೋ ರಿಚರ್ಡ್ ಸಿಕ್ಕಿದ್ದಾನೆ ಅಂತ. ಕಟ್ ಮಾಡಿ ಹಾಸ್ಪಿಟಲ್ ನಲ್ಲಿ ರಿಚರ್ಡ್ ನ ಡೆಡ್ ಬಾಡಿ ತೋರಿಸ್ತಾರೆ. ಹೇಗೆ ಸತ್ತ ಅಂತ ರಾಯ್ ಕೇಳ್ತಾರೆ. ಡ್ರಗ್ ಓವರ್ ಡೋಸ್ ಅಂತ ಜಿಮ್ಮಿ ಹೇಳ್ತಾರೆ. ರಿಚರ್ಡ್ ಕೈಯಲ್ಲಿ ಒಂದೇ ಒಂದು ಇಂಜೆಕ್ಷನ್ ನ ಮಾರ್ಕ್ ಇದೆ. ಸೊ ರಿಚರ್ಡ್ ಡ್ರಗ್ ಅಡಿಕ್ಟ್ ಅಲ್ಲ ಅಂತ ರಾಯ್ಗೆ ಅನ್ನಿಸ್ತಾ ಇದೆ. ರಿಚರ್ಡ್ ಮುಖ ನೋಡಿದಾಗ ಮತ್ತೆ ರಾಯ್ಗೆ ಹಳೆ ನೆನಪಾಗುತ್ತೆ. 10 ವರ್ಷದ ಹಿಂದೆ ಪ್ರೊಫೆಸರ್ ಸತ್ತ ನೆಕ್ಸ್ಟ್ ಡೇ ಕ್ರೈಮ್ ಸೀನ್ ಗೆ ರಿಚರ್ಡ್ ಬಂದಿದ್ದಾನೆ. ಆಗ ರಾಯ್ ರಿಚರ್ಡ್ ನ ನೋಡಿದ್ದಾರೆ. ಇದು ಮಾತ್ರ ಸ್ವಲ್ಪ ನೆನಪಾಗ್ತಾ ಇದೆ. ಪ್ರೊಫೆಸರ್ ನ ಮನೆಯಲ್ಲಿ ರಿಚರ್ಡ್ ನ ಫಿಂಗರ್ ಪ್ರಿಂಟ್ ಸಿಕ್ಕಿದೆ. ಕೊಲೆ ನಡೆದ ನೆಕ್ಸ್ಟ್ ಡೇ ರಿಚರ್ಡ್ ಕ್ರೈಮ್ ಸೀನ್ ಗೆ ಬಂದಿದ್ದಾನೆ. ಕೊಲೆ ನಡೆದ ಸಮಯದಲ್ಲಿ ರಿಚರ್ಡ್ ಮನೆಯಲ್ಲಿ ಒಂಟಿಯಾಗಿ ಇದ್ದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಆದ್ರೆ ರಿಚರ್ಡ್ ನ ಫ್ರೆಂಡ್ಸ್ ಹತ್ರ ಆಗ್ಲಿ ನೇಬರ್ಸ್ ಹತ್ರ ಆಗ್ಲಿ ನಾವು ಕನ್ಫರ್ಮ್ ಮಾಡ್ಕೊಂಡಿಲ್ಲ ಇದ್ರಲ್ಲಿ ಏನೋ ತಪ್ಪಾಗಿದೆ ಅಂತ. ರಾಯ್ಗೆ ರಿಚರ್ಡ್ ಮೇಲೆ ಡೌಟ್ ಶುರುವಾಗಿದೆ. ಆದ್ರೆ ಜಿಮ್ಮಿ ನಿಜವಾದ ಕಿಲ್ಲರ್ ಸ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪ್ರೊಫೆಸರ್ ಮನೆಯಲ್ಲಿ ಸ್ಯಾಮ್ ನ ಫಿಂಗರ್ ಪ್ರಿಂಟ್ ಸಿಕ್ಕಿದೆ. ಅವನಿಗೆ ಮೋಟಿವ್ ಇತ್ತು, ಜೊತೆಗೆ ಅವನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾನೆ. ಈಗ ರಿಚರ್ಡ್ ತೀರ್ ಹೋಗಿರೋದ್ರಿಂದ ಎಂಕ್ವೈರಿ ಮಾಡೋದಕ್ಕೆ ಆಗಲ್ಲ ಅಂತ ಜಿಮ್ಮಿ ಹೇಳ್ತಾರೆ. ರಿಚರ್ಡ್ ಏನಾದ್ರೂ ಕ್ಲೂ ಬಿಟ್ಟೋಗಿರ್ಬೋದು ಅಂತ ರಾಯ್ ಗೆಸ್ ಮಾಡ್ತಾರೆ. ನೆಕ್ಸ್ಟ್ ಸೀನ್, ರಾಯ್ ರಿಚರ್ಡ್ ನ ಫಿನರಲ್ ಗೆ ಹೋದಾಗ ಅಲ್ಲಿ ರಿಚರ್ಡ್ ಅವರ ಬ್ರದರ್ ನ ಮೀಟ್ ಆಗ್ತಾರೆ. ರಿಚರ್ಡ್ ನ ವೈಫ್ ಬಂದಿಲ್ವಾ ಅಂತ ಕೇಳಿದಾಗ ಅವರಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಬೇರೆ ಆಗಿದ್ರು ಅಂತ. ಪ್ರೊಫೆಸರ್ ಕೊಲೆ ಬಗ್ಗೆ ರಿಚರ್ಡ್ ಒಂದು ಬುಕ್ ಬರ್ದಿದ್ದ ಅಲ್ವಾ. ಆಗ ಇವರು ಆ ಬುಕ್ ತೆಗೆದು ರಾಯ್ಗೆ ಕೊಡ್ತಾರೆ. ರಿಚರ್ಡ್ ಸ್ಟೇ ಆಗಿದ್ದ ಅಪಾರ್ಟ್ಮೆಂಟ್ ನಲ್ಲಿ ಈ ಬುಕ್ ಸಿಕ್ತಂತೆ. ದ ಬುಕ್ ಆಫ್ ಮಿರರ್ಸ್ ಅಂತ ಟೈಟಲ್ ಇಟ್ಟಿದ್ದಾನೆ. ಡ್ರಗ್ಸ್ ಯೂಸ್ ಮಾಡ್ತಿದ್ನ ಅಂತ ಕೇಳಿದಾಗ ಇವರು ಇಲ್ಲ ಅಂತ ಹೇಳ್ತಾರೆ. ರಾಯ್ ಮನೆಗೆ ಬಂದು ಆ ಬುಕ್ ನ ಓದೋಕೆ ಶುರು ಮಾಡ್ತಾರೆ. ಈಗ ರಿಚರ್ಡ್ ಬಗ್ಗೆ ಫ್ಲಾಶ್ ಬ್ಯಾಕ್ ಶುರುವಾಗುತ್ತೆ. ಪ್ರೊಫೆಸರ್ ಕೆಲಸ ಮಾಡಿದ್ದ ಅದೇ ಕಾಲೇಜ್ ನಲ್ಲೇ ರಿಚರ್ಡ್ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿದ್ದಾನೆ. ಆಗ
ಸೈಕಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದ ಲಾರಾ ಅನ್ನೋ ಹುಡುಗಿಯ ಪರಿಚಯ ಆಗುತ್ತೆ. ಇಬ್ರು ಕ್ಲೋಸ್ ಆಗ್ತಾರೆ. ಆಗ ರಿಚರ್ಡ್ ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಲಾರಾ ತನ್ನ ಸೀನಿಯರ್ ಕೊಲೀಗ್ ಆಗಿದ್ದ ಪ್ರೊಫೆಸರ್ ಗೆ ಪರಿಚಯ ಮಾಡಿಸಿದ್ದಾಳೆ. ಪ್ರೊಫೆಸರ್ ರಿಚರ್ಡ್ ನ ಅವ್ರ ಮನೆಯಲ್ಲೇ ಸ್ಟೇ ಆಗೋದಕ್ಕೆ ಹೇಳಿದ್ದಾರೆ. ಬುಕ್ ಗಳನ್ನ ಕ್ಲಾಸಿಫೈ ಮಾಡಿ ಅರೇಂಜ್ ಮಾಡೋ ಕೆಲಸನ ಪ್ರೊಫೆಸರ್ ರಿಚರ್ಡ್ ಗೆ ಕೊಟ್ಟು ಅದಕ್ಕೆ ಸ್ಯಾಲರಿ ಕೂಡ ಕೊಡ್ತಾ ಇದ್ದಾರೆ. ಲಾರಾ ಹಾಗೂ ಪ್ರೊಫೆಸರ್ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ದ ರಿಸರ್ಚ್ ಬಗ್ಗೆ ಈಗ ಅಷ್ಟೇ ರಿಚರ್ಡ್ ಗೆ ಗೊತ್ತಾಗುತ್ತೆ. ಆ ರಿಸರ್ಚ್ ಹೆಸರು ಮೆಮೊರಿ ರೀಕನ್ಸಾಲಿಡೇಷನ್, ಅಂದ್ರೆ ಹಳೆಯ ಕಹಿ ನೆನಪುಗಳನ್ನ ಅಳಿಸಿ ಹ್ಯಾಪಿಯಾದ ಮೆಮೊರೀಸ್ ನ ಮಾತ್ರ ಸ್ಟಿಮ್ಯುಲೇಟ್ ಮಾಡೋದು. ಈ ರಿಸರ್ಚ್ ನಲ್ಲಿ ಪ್ರೊಫೆಸರ್ ಲಾರಾಗೆ ಗೈಡ್ ಮಾಡಿದ್ದಾರೆ. ಹೀಗೆ ಕೆಲವು ದಿನ ಕಳೆದಿದೆ. ಆಗ್ಲೇ ಲಾರಾ ಪ್ರೊಫೆಸರ್ ಜೊತೆ ಕ್ಲೋಸ್ ಆಗ್ತಿರೋದನ್ನ ರಿಚರ್ಡ್ ನೋಟ್ ಮಾಡ್ತಾನೆ. ಲಾರಾ ರಿಲೇಶನ್ಶಿಪ್ ವಿಷಯದಲ್ಲಿ ರಿಚರ್ಡ್ ಗೆ ಮೋಸ ಮಾಡಿದ ತರಾನೇ ರಿಸರ್ಚ್ ವಿಷಯದಲ್ಲಿ ಪ್ರೊಫೆಸರ್ ಗೆ ಮೋಸ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಪ್ರೊಫೆಸರ್ ಬರ್ದಿಟ್ಟಿದ್ದ ರಿಸರ್ಚ್ ಪೇಪರ್ ನಲ್ಲಿ ತನ್ನ ಹೆಸರನ್ನ ಕೂಡ ಆಡ್ ಮಾಡೋದಕ್ಕೆ ಲಾರಾ ಪ್ಲಾನ್ ಮಾಡಿದ್ದಾಳೆ. ಈ ವಿಷಯ ಪ್ರೊಫೆಸರ್ಗೂ ಒಂದು ಹಂತದಲ್ಲಿ ಗೊತ್ತಾಗಿದೆ. ಇನ್ಮುಂದೆ ನೀನು ಬೇರೆ ಕಡೆ ರೂಮ್ ನೋಡ್ಕೋ ಅಂತ ಪ್ರೊಫೆಸರ್ ರಿಚರ್ಡ್ ಗೆ ಹೇಳಿದ್ದಾರೆ. ಆ ದಿನ ರಾತ್ರಿ ರಿಚರ್ಡ್ ಲಾರಾ ಮನೆಗೆ ಹೋಗಿದ್ದಾನೆ. ಆದ್ರೆ ಲಾರಾ ಅಲ್ಲಿ ಇಲ್ಲ. ಅದೇ ರಾತ್ರಿನೇ ಪ್ರೊಫೆಸರ್ ನ ಕೊಲೆ ಆಗಿದೆ. ನೆಕ್ಸ್ಟ್ ಡೇ ಪ್ರೊಫೆಸರ್ ಮನೆಗೆ ರಿಚರ್ಡ್ ಹೋದಾಗ ಪೊಲೀಸರು ಇದ್ದಾರೆ ಅಂಡ್ ಪ್ರೊಫೆಸರ್ ಬಾಡಿನ ತಗೊಂಡು ಹೋಗ್ತಿರೋದನ್ನ ನೋಡ್ತಾನೆ. ಕೊಲೆ ನಡೆಯೋದಕ್ಕೆ ಒಂದು ವಾರದ ಹಿಂದೆ ಸೈಕಾಲಜಿ ಡಿಪಾರ್ಟ್ಮೆಂಟ್ ನ ಹೆಡ್ ಆಗಿರೋ ಒಬ್ರು ಲೇಡಿನ ಲಾರಾ ಮೀಟ್ ಆಗಿದ್ದಾಳೆ. ಆ ಪ್ರೊಫೆಸರ್ ಮಾಡಿದ್ದ ರಿಸರ್ಚ್ ವರ್ಕ್ ನ ಆ ರಿಸರ್ಚ್ ನಾನೇ ಮಾಡಿರೋದು ಅಂತ ಸುಳ್ಳು ಹೇಳಿದ್ದಾಳೆ. ಪ್ರೊಫೆಸರ್ ಹೆಸರಿನಲ್ಲೇ ಆ ರಿಸರ್ಚ್ ರಿಜಿಸ್ಟರ್ ಆಗಿದೆ. ನಾವೇನು ಮಾಡೋದಕ್ಕೆ ಆಗಲ್ಲ ಅಂತ ಆ ಡಿಪಾರ್ಟ್ಮೆಂಟ್ ನ ಹೆಡ್ ಹೇಳಿದ್ದಾರೆ. ಇದಾದ್ಮೇಲೆ ಲಾರಾ ಎಲ್ಲಿಗೆ ಹೋದ್ಲು ಅಂತಾನೆ ರಿಚರ್ಡ್ ಗೆ ಗೊತ್ತಿಲ್ಲ. ಮತ್ತೆ ಒಂದಿನ ಅವಳನ್ನ ನೋಡ್ದೆ ಅಂತ ರಿಚರ್ಡ್ ಬುಕ್ ನಲ್ಲಿ ಬರ್ದಿದ್ದಾನೆ. ಮುಂದೆ ಏನಾಯ್ತು ಅಂತ ಬುಕ್ ನಲ್ಲಿ ಬರ್ದೇ ಇಲ್ಲ. ಯಾಕಂದ್ರೆ ಅಷ್ಟ್ರಲ್ಲಿ ರಿಚರ್ಡ್ ಸತ್ತೋಗಿದ್ದಾನೆ. ರಿಚರ್ಡ್ ಕೊನೆಯದಾಗಿ ಲಾರಾನ ಎಲ್ಲಿ ಮೀಟ್ ಆಗಿರ್ಬೋದು ಅಂತ ರಾಯ್ ಯೋಚನೆ ಮಾಡ್ತಾ ಇದ್ದಾರೆ. ಕಟ್ ಮಾಡಿದ್ರೆ ರಾಯ್ ಜಿಮ್ಮಿ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಲಾರಾ ಈಗ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹೈಸ್ಕೂಲ್ ನಲ್ಲಿ ಓದುವಾಗ ತೆಗ್ದಿರೋ ಫೋಟೋ ಮಾತ್ರ ಇದೆ. ಮೇ ಬಿ ಅವಳು ಪ್ರೈವೇಟ್ ಪರ್ಸನ್ ಆಗಿರ್ಬೋದು. ಪ್ರೊಫೆಸರ್ಗೆ ಕೇರ್ ಟೇಕರ್ ಆಗಿದ್ದ ವ್ಯಕ್ತಿಯ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಕ್ಕಿಲ್ಲ. ಅಂದ್ರೆ ಪ್ರೊಫೆಸರ್ ಜೀವಂತವಾಗಿ ಇದ್ದಾಗ ಅವ್ರ ಜೊತೆಗಿದ್ದ ಜನರು ಈಗ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ರಿಚರ್ಡ್ ಎಕ್ಸ್ ವೈಫ್ ನ ಟ್ರ್ಯಾಕ್ ಮಾಡಿದ್ದೀನಿ. ನೆಕ್ಸ್ಟ್ ಅವ್ರ ಜೊತೆ ಮಾತಾಡ್ಬೇಕು ಅಂತ. ನೀನು ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀಯಾ. ಸ್ಯಾಮ್ ಇನ್ನೋಸೆಂಟ್ ಅನ್ಸುತ್ತೆ. ನಾವು ಅವನ್ನ ಅರೆಸ್ಟ್ ಮಾಡಿದ್ದೀವಿ. ಅದನ್ನ ಸರಿ ಮಾಡೋದಕ್ಕೆ ಇದೇ ಸರಿಯಾದ ಸಮಯ. ಸ್ಯಾಮ್ ಪ್ರೊಫೆಸರ್ ಮನೆಗೆ ಹೋದಾಗ ಯಾರೋ ಅಲ್ಲಿಗೆ ಬಂದು ಪ್ರೊಫೆಸರ್ ನ ಕೊಲೆ ಮಾಡಿದ್ದಾರೆ ಅಂತ. ಆದ್ರೆ ಜಿಮ್ಮಿ ಈ ವಿಷಯದಲ್ಲಿ ಇಂಟ್ರೆಸ್ಟ್ ತೋರಿಸ್ತಾನೆ ಇಲ್ಲ. ಈಗ ರಾಯ್ಗೆ ಯಾರೋ ಒಂದು ಹುಡುಗಿ ಲಾರಾ ತರ ಕಾಣಿಸ್ಕೊಳ್ತಾಳೆ. ಹತ್ರ ಹೋದಾಗ ಗೊತ್ತಾಗುತ್ತೆ ಅದು ಬೇರೆ ಯಾರೋ ಅಂತ. ಇದ್ರ ಬಗ್ಗೆ ಡಾಕ್ಟರ್ ಹತ್ರ ಕೇಳಿದಾಗ ಈ ಟ್ರೀಟ್ಮೆಂಟ್ ನಲ್ಲಿ ಇರುವಾಗ ಈ ತರದ ಹ್ಯಾಲುಸಿನೇಷನ್ ನಡೆಯೋದು ಸಹಜ. ನೀವು ನಿಧಾನವಾಗಿ ನಾರ್ಮಲ್ ಆಗ್ತಾ ಇದ್ದೀರಾ ಅಂತ. ನೆಕ್ಸ್ಟ್ ಡೇ ರಾಯ್ ರಿಚರ್ಡ್ ನ ಎಕ್ಸ್ ವೈಫ್ ನ ಮೀಟ್ ಆಗ್ತಾರೆ. ರಿಚರ್ಡ್ ಡ್ರಗ್ ಓವರ್ ಡೋಸ್ ಇಂದ ಸತ್ತೋಗಿದ್ದಾನೆ ಅಂದ್ರೆ ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ. ಅವನು ಡ್ರಗ್ ಯೂಸ್ ಮಾಡಿದ್ದನ್ನ ನಾನು ನೋಡೇ ಇಲ್ಲ. ಮೇ ಬಿ ರಿಚರ್ಡ್ ಸಾವಿಗೆ ಎಲಿಜಬೆತ್ ಕಾರಣ ಆಗಿರ್ಬೋದು ಅಂತ. ಯಾರು ಎಲಿಜಬೆತ್? ನನ್ಗೆ ಅವಳ ಬಗ್ಗೆ ರೀಸೆಂಟ್ಲಿ ಗೊತ್ತಾಯ್ತು ಅಂತ ಹೇಳ್ತಾಳೆ. ಏನ್ ನಡೆದಿದೆ ಅಂದ್ರೆ ಒಂದಿನ ರಿಚರ್ಡ್ ಯಾರ ಜೊತೆನೋ ಫೋನ್ ನಲ್ಲಿ ಕೋಪದಿಂದ ಮಾತಾಡಿದ್ದಾನೆ. ನೀನ್ ಏನ್ ಮಾಡ್ತಿದ್ಯಾ ನನ್ಗೆ ಗೊತ್ತು, ನಿನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿದ್ದನ್ನ ಎಕ್ಸ್ ವೈಫ್ ಕೇಳಿಸ್ಕೊಂಡಿದ್ದಾಳೆ. ರಿಚರ್ಡ್ ನಿದ್ದೆ ಮಾಡಿದ್ಮೇಲೆ ಅವನ್ ಫೋನ್ ಚೆಕ್ ಮಾಡಿದ್ದಾರೆ. ಅದ್ರಲ್ಲಿದ್ದ ನಂಬರ್ಗೆ ಕಾಲ್ ಮಾಡಿದಾಗ ವಾಯ್ಸ್ ಮೇಲ್ ನಲ್ಲಿ ಎಲಿಜಬೆತ್ ಅಂತ ಬಂದಿದೆ. ಆ ಲೇಡಿ ಬಗ್ಗೆ ಬೇರೆ ಏನಾದ್ರೂ ಗೊತ್ತಿದ್ಯಾ? ಯಾರ ಜೊತೆನೂ ಕೋಪದಿಂದ ಮಾತಾಡದೇ ಇರೋ ರಿಚರ್ಡ್ ಎಲಿಜಬೆತ್ ಜೊತೆ ಹಾಗ್ ಮಾತಾಡಿದ್ದಾನೆ ಅಂದ್ರೆ ಅವಳು ಖಂಡಿತ ಕ್ರಿಮಿನಲ್ ಆಗಿರ್ಬೋದು ಅಂತ. ಕಟ್ ಮಾಡಿದ್ರೆ ರಾಯ್ ಗೂಗಲ್ ನಲ್ಲಿ ಎಲಿಜಬೆತ್ ಅಂತ ಸರ್ಚ್ ಮಾಡ್ತಾರೆ. ಆಗ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಇರುವ ಎಲ್ಲಾ ಲೇಡೀಸ್ ಫೋಟೋ ಬರುತ್ತೆ. ಅದರಲ್ಲಿ ಲಾರಾ ಹೆಸರು ಕೂಡ ಇದೆ. ಲಾರಾನೇ ಎಲಿಜಬೆತ್ ಹೆಸರಿನಲ್ಲಿ ಇದ್ದಾಳೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಲಾರಾ ಈಗ ಡಾಕ್ಟರೇಟ್ ಪಡ್ಕೊಂಡು ದೊಡ್ಡ ಸೈಕಾಲಜಿಸ್ಟ್ ಆಗಿದ್ದಾಳೆ. ಸೊ ರಿಚರ್ಡ್ ಲಾರಾ ಜೊತೆ ಫೋನ್ ನಲ್ಲಿ ಕೋಪ ಮಾಡ್ಕೊಂಡು ಮಾತಾಡಿದ್ದಾನೆ. ಆ ಆರ್ಗ್ಯುಮೆಂಟ್ ಪ್ರೊಫೆಸರ್ ಕೊಲೆಗೆ ರಿಲೇಟ್ ಆಗಿರ್ಬೋದು ಅಂತ ಗೆಸ್ ಮಾಡ್ತಾರೆ. ರಾಯ್ ಲಾರಾನ ಕಂಡು ಹಿಡಿದು ಮಾತಾಡ್ತಾರೆ. ಅವಳು ರಾಯ್ನ ಗುರುತು ಹಿಡಿತಾಳೆ. ಇವರಿಗೆ ಆಕ್ಸಿಡೆಂಟ್ ಆಗಿದ್ದನ್ನ ನ್ಯೂಸ್ ಪೇಪರ್ ನೋಡಿ ತಿಳ್ಕೊಂಡಿದ್ದಾಳಂತೆ. ರಾಯ್ಗೆ ಕೂಡ ಲಾರಾನ 10 ವರ್ಷದ ಹಿಂದೆ ಮೀಟ್ ಆಗಿರೋ ನೆನಪು ಬರುತ್ತೆ. ಆದ್ರೆ ಯಾಕೆ ಲಾರಾನ ಮೀಟ್ ಆಗಿದ್ರು ಅಂತ ಗೊತ್ತಿಲ್ಲ. ನಾವು ಎಲ್ಲಿ ಮೀಟ್ ಆಗಿದ್ವಿ ಅಂತ ಕೇಳ್ತಾರೆ. ಅದಕ್ಕೆ ಅವಳು ಆನ್ಸರ್ ಮಾಡ್ದೆ ನಾನು ಹೊರಡಬೇಕು ಅಂತ ಹೇಳ್ತಾಳೆ. ರಿಚರ್ಡ್ ಬಗ್ಗೆ ಮಾತಾಡ್ಬೇಕಿತ್ತು. ಅವನ್ನ ನಾನು ಮರಿಬೇಕು ಅಂತ ಅನ್ಕೊಂಡಿದ್ದೀನಿ. ಪ್ರೊಫೆಸರ್ ಕೊಲೆಯಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ ಅಂತ ರಿಚರ್ಡ್ ಅನ್ಕೊಂಡಿದ್ದ. ರಿಚರ್ಡ್ ಜೊತೆ ಮಾತಾಡಿದ್ರ. ರಿಚರ್ಡ್ ಸತ್ತೋದ ಅಂತ ಹೇಳಿ ಅವನು ಬರ್ದಿದ್ದ ಬುಕ್ ಕೊಟ್ಟು ಓದಿ ಅಂತ ಹೇಳ್ತಾರೆ.
ಲಾರಾ ಆಗಿ ಬದುಕಿದ್ದ ದಿನ ಹಾಗೂ ಪ್ರೊಫೆಸರ್ ಡೆತ್ ವಿಷಯನ ಮರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಲಾರಾ ಹೇಳ್ತಾಳೆ. ಜೈಲಿನಲ್ಲಿ ಒಬ್ಬ ಇನ್ನೋಸೆಂಟ್ ಮರಣದಂಡನೆಗೆ ಬಲಿಯಾಗೋ ಸಾಧ್ಯತೆ ಇದೆ, ಅದಕ್ಕೆ ಈ ಬುಕ್ ನ ಒಂದ್ಸಲ ಓದಿ ಅಂತ. ನೆಕ್ಸ್ಟ್ ರಾಯ್ಗೆ ಪ್ರೊಫೆಸರ್ ನ ಕೇರ್ ಟೇಕರ್ ಇರುವ ಜಾಗ ಗೊತ್ತಾಗುತ್ತೆ. ಅವ್ರನ್ನ ಮೀಟ್ ಆಗ್ತಾರೆ. ರಾಯ್ ಯಾಕೆ ಬಂದಿದ್ದಾನೆ ಅನ್ನೋದು ಅವರಿಗೆ ಗೊತ್ತಾಗಿದ್ರಿಂದ ಪ್ರೊಫೆಸರ್ ಕೇಸ್ ನಲ್ಲಿ ನಾನು ಅವತ್ತು ಏನ್ ಹೇಳಿದ್ನೋ ಅದರಲ್ಲಿ ಏನು ಬದಲಾವಣೆ ಇಲ್ಲ, ಅದನ್ನ ಮತ್ತೆ ಹೇಳಿ ಅಂತ ರಾಯ್ ಕೇಳ್ತಾರೆ. ಆಗ ಇವರು ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾರೆ. ಕಷ್ಟಪಡ್ತಿದ್ದ ಇವರಿಗೆ ಪ್ರೊಫೆಸರ್ ಕೇರ್ ಟೇಕರ್ ಕೆಲಸ ಕೊಟ್ಟಿದ್ದಾರೆ. ಪ್ರೊಫೆಸರ್ ಅವರೇ ಕಂಡು ಹಿಡಿದಿದ್ದ ಮೆಡಿಸಿನ್ ಗಳನ್ನ ಟ್ರಾಮಾ ಪೇಷಂಟ್ ಗಳಿಗೆ ಕೊಟ್ಟು ಟೆಸ್ಟ್ ಮಾಡ್ತಿದ್ರಂತೆ. ಹಂಗೇನೆ ಇವ್ರನ್ನ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಇವರು ಇರಾನ್ ನಲ್ಲಿ ಇದ್ದಾಗ ಯುದ್ಧದಿಂದ ಮೆಂಟಲಿ ಡಿಸ್ಟರ್ಬ್ ಆಗಿದ್ದ ವ್ಯಕ್ತಿ. ಮೆಡಿಸಿನ್ ಇಂದ ಯುದ್ಧದ ನೆನಪುಗಳನ್ನ ಇರೇಸ್ ಮಾಡಬಹುದು ಅಂತ ಪ್ರೊಫೆಸರ್ ಇವ್ರಿಗೆ ಹೇಳಿದ್ದಾರೆ. ಆ ಪ್ರೊಫೆಸರ್ ಕೊಟ್ಟಿದ್ದ ಮೆಡಿಸಿನ್ ಇಂದ ಇವರು ಟ್ರಾಮಾ ಇಂದ ಹೊರ ಬರೋದಕ್ಕೆ ಹೆಲ್ಪ್ ಆಗಿದೆ. ಆದ್ರೆ ಅದರಿಂದ ಕೆಲವು ಸೈಡ್ ಎಫೆಕ್ಟ್ಸ್ ಕೂಡ ಬಂದಿದೆ. ಅದರಿಂದಾನೇ ಮೆಡಿಸಿನ್ ತಗೊಳ್ಳೋದನ್ನ ಸ್ಟಾಪ್ ಮಾಡಿರೋದಾಗಿ ಹೇಳ್ತಾರೆ. ರಾಯ್ ನ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಟ್ರಕ್ ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಹೋಗ್ತಾ ಇರುವಾಗ ರಾಯ್ ಲಾರಾ ಬಗ್ಗೆ ಕೇಳ್ತಾರೆ. ಇವರು ಹೇಳೋ ಪ್ರಕಾರ ಪ್ರೊಫೆಸರ್ ಲಾರಾನ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಮಾತ್ರ ನೋಡ್ತಿದ್ರಂತೆ. ಆದ್ರೆ ಥೆರಪಿಗೋಸ್ಕರ ಬರುವ ತುಂಬಾ ಹುಡುಗಿಯರ ಜೊತೆ ಪ್ರೊಫೆಸರ್ ಇಂಟಿಮೇಟ್ ಆಗ್ತಿದ್ರಂತೆ. ಅದನ್ನೆಲ್ಲ ಪ್ರೊಫೆಸರ್ ವಿಡಿಯೋ ಕೂಡ ರೆಕಾರ್ಡ್ ಮಾಡಿದ್ದಾರೆ. ಪ್ರೊಫೆಸರ್ ನ ಕೊಲೆ ಆಗೋದಕ್ಕೂ ಮುಂಚೆ ಪ್ರೊಫೆಸರ್, ಲಾರಾ, ರಿಚರ್ಡ್ ಈ 3 ಜನರ ನಡುವೆ ಆರ್ಗ್ಯುಮೆಂಟ್ ನಡೆದಿದೆ. ಆಮೇಲೆ ರಿಚರ್ಡ್ ಎಲ್ಲಿಗೆ ಹೋದ ಅನ್ನೋದು ಇವ್ರಿಗೆ ಗೊತ್ತೇ ಇಲ್ವಂತೆ. ಆದ್ರೆ ಲಾರಾ ಟ್ಯಾಕ್ಸಿಯಲ್ಲಿ ಹೋಗಿದ್ದನ್ನ ನೋಡ್ದೆ. ಸರಿ, ಕೊಲೆ ನಡೆದಾಗ ನೀವು ಎಲ್ಲಿದ್ರಿ ಅಂತ ಕೇಳ್ತಾರೆ. ಬಾರ್ ನಲ್ಲಿ ಇದ್ದೆ. ಆ ಬಾರ್ ಹೆಸರು ದ ಓಲ್ಡ್ ವಾರೆನ್. ಅಲ್ಲಿ ಕೆಲಸ ಮಾಡ್ತಿದ್ದ ವೇಟರ್ ವಿಟ್ನೆಸ್. ಆ ವೇಟರ್ಸ್ ಕೂಡ ಪ್ರೊಫೆಸರ್ ಬಲೆಯಲ್ಲಿ ಬಿದ್ದಿದ್ದ ಹುಡುಗಿರಲ್ಲಿ ಅವರು ಕೂಡ ಒಬ್ರು. ಸರಿ, ಲಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಈ ಕೇರ್ ಟೇಕರ್ ಯಾರಿಗೂ ಕಾಲ್ ಮಾಡಿ ರಾಯ್ ಈಗ ಮನೆಯಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್, ಮನೆಗೆ ಬಂದಿರೋ ರಾಯ್ ಕೇಸ್ ಫೈಲ್ ನಲ್ಲಿ ಆ ವೇಟರ್ಸ್ ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡ್ತಾರೆ. ಆ ವೇಟರ್ಸ್ ಹೆಸರು ಡಯಾನಾ. ಅವ್ರ ಸ್ಟೇಟ್ಮೆಂಟ್ ಪ್ರಕಾರ ಆ ಕೇರ್ ಟೇಕರ್ ಆ ದಿನ ಬಾರ್ ನಲ್ಲಿ ಇದ್ರು. ಈಗ ರಾಯ್ ಒಂದು ವಿಷಯನ ನೋಟ್ ಮಾಡ್ತಾರೆ. ಈ ಕೇಸ್ಗೆ ಸಂಬಂಧಪಟ್ಟಿರೋ ಎಲ್ಲಾ ಸ್ಟೇಟ್ಮೆಂಟ್ ನಲ್ಲೂ ಜಿಮ್ಮಿ ಅವ್ರ ಸೈನ್ ಮಾತ್ರ ಇದೆ, ರಾಯ್ ಅವರ ಸೈನ್ ಇಲ್ಲ. ಆದ್ರೆ ಇದಕ್ಕೂ ಮುಂಚೆ ಡೀಲ್ ಮಾಡಿದ್ದ ಎಲ್ಲಾ ಕೇಸ್ ಡಾಕ್ಯುಮೆಂಟ್ ಗಳಲ್ಲೂ ಇವ್ರ ಸೈನ್ ಜೊತೆಗೆ ಜಿಮ್ಮಿ ಸೈನ್ ಕೂಡ ಇದೆ. ಆದ್ರೆ ಪ್ರೊಫೆಸರ್ ಕೊಲೆ ಕೇಸ್ ನಲ್ಲಿ ನನ್ ಸೈನ್ ಯಾಕಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆಗ ಯಾರು ಡೋರ್ ನಾಕ್ ಮಾಡ್ತಾರೆ. ನೋಡಿದ್ರೆ ಬಂದಿರೋದು ಲಾರಾ. ನೀವು ಕೊಟ್ಟಿದ್ದ ಬುಕ್ ನ ಓದಿದ್ದೀನಿ. ಲಾರಾ ರಾಯ್ ಮನೆ ಒಳಗಡೆ ಹೋಗ್ತಿರೋದನ್ನ ಜಿಮ್ಮಿ ಹೊರಗಡೆ ಕಾರ್ ನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಮನೆಗೆ ಬಂದಿರೋ ಲಾರಾ ಪ್ರೊಫೆಸರ್ ಕೇಸ್ ನಲ್ಲಿ ಇನ್ವಾಲ್ವ್ ಆಗಿರುವವರ ಫೋಟೋಸ್ ನೋಡ್ತಾಳೆ. ರಿಚರ್ಡ್ ಬರ್ದಿರೋ ಬುಕ್ ಬಗ್ಗೆ ಹೇಳ್ತೀರಾ ಅಂತ ರಾಯ್ ಕೇಳ್ತಾರೆ. ಅದೊಂದು ಕಸ ಅಂತ ಹೇಳ್ತಾಳೆ. ನೀವು ಹಾಗೂ ರಿಚರ್ಡ್ ಲವರ್ಸ್ ಅಲ್ವಾ? ಅದೆಲ್ಲ ರಿಚರ್ಡ್ ನ ಕಲ್ಪನೆ ಅಷ್ಟೇ ಅಂತ ಲಾರಾ ಹೇಳ್ತಾಳೆ. ಪ್ರೊಫೆಸರ್ ನ ರಿಸರ್ಚ್ ಬಗ್ಗೆ ಕೇರ್ ಟೇಕರ್ ಹೇಳಿದ್ದನ್ನ ಲಾರಾಗೆ ಹೇಳ್ತಾರೆ. ನಮ್ಮ ರಿಸರ್ಚ್ ಗೆ ಆ ಕೇರ್ ಟೇಕರ್ ನ ಬಾಡಿ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂತ. ಹಾಗಾದ್ರೆ ನೀವು ಮಾಡಿದ್ದ ವರ್ಕ್ ಗೆ ಪ್ರೊಫೆಸರ್ ಸರಿಯಾದ ಬೆಂಬಲ ಕೊಟ್ಟಿಲ್ವಾ? ಅದ್ರ ಬಗ್ಗೆ ಮಾತಾಡಿ ಸರಿ ಮಾಡೋ ಅಷ್ಟ್ರಲ್ಲಿ ಪ್ರೊಫೆಸರ್ ಸತ್ತೋದ್ರು ಅಂತ ಹೇಳ್ತಾಳೆ. ಕಹಿ ನೆನಪುಗಳನ್ನ ಮರೆಯೋದಕ್ಕೆ ಪ್ರೊಫೆಸರ್ ಮೆಡಿಸಿನ್ ಕಂಡು ಹಿಡಿದಿದ್ದಾರೆ. ಅಂದ್ರೆ ಅದರಿಂದ ತುಂಬಾ ಹಣ ಸಂಪಾದನೆ ಮಾಡಬಹುದು. ಪ್ರೊಫೆಸರ್ ನ ಕೊಲೆ ಮಾಡೋದಕ್ಕೆ ಅದೇ ದೊಡ್ಡ ಮೋಟಿವ್. ಆ ಮೋಟಿವ್ ಲಾರಾಗೆ ಇದೆ ಅಂತ ಯೋಚನೆ ಮಾಡ್ತಾರೆ. ರಾಯ್ಗೆ ತನ್ನ ಮೇಲೆ ಡೌಟ್ ಬಂದಿದೆ ಅನ್ನೋದು ಗೊತ್ತಾದ್ಮೇಲೆ ಲಾರಾ ಅಲ್ಲಿಂದ ಸೈಲೆಂಟ್ ಆಗಿ ಹೋಗ್ತಾಳೆ. ರಾಯ್ ಮನೇಲಿ ಫುಡ್ ಇಲ್ದೆ ಇರೋದ್ರಿಂದ ಹೊರಗಡೆ ಹೋಗ್ತಾರೆ. ಸೇಫ್ಟಿಗೆ ಗನ್ ತಗೊಂಡು ಹೋಗ್ತಾರೆ. ಹೋಗಿ ರಿಟರ್ನ್ ಬರ್ತಾ ಇರುವಾಗ ಒಂದು ಟ್ರಕ್ ರಾಯ್ಗೆ ಡಿಕ್ಕಿ ಹೊಡೆಯೋದಕ್ಕೆ ಪ್ಲಾಟ್ಫಾರ್ಮ್ ಮೇಲೆ ಬರ್ತಾ ಇದೆ. ರಾಯ್ ತಕ್ಷಣ ತಿರುಗಿ ಆ ಟ್ರಕ್ ಗೆ ಶೂಟ್ ಮಾಡ್ತಾರೆ. ಡ್ರೈವರ್ ಗೆ ಬುಲೆಟ್ ಹೊಡೆದಿದ್ರಿಂದ ಟ್ರಕ್ ಕ್ರಾಶ್ ಆಗುತ್ತೆ. ಟ್ರಕ್ ಡ್ರೈವ್ ಮಾಡಿರೋದು ಬೇರೆ ಯಾರು ಅಲ್ಲ, ಅದು ಈ ಕೇರ್ ಟೇಕರ್. ರಾಯ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಕಟ್ ಮಾಡಿದ್ರೆ ರಾಯ್ ಪೊಲೀಸ್ ಸ್ಟೇಷನ್ ನಲ್ಲಿ ಇದ್ದಾರೆ. ಅಲ್ಲಿರೋ ಕೇಸ್ ಫೈಲ್ಸ್ ನೋಡುವಾಗ ರಾಯ್ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಜಿಮ್ಮಿ ಒಂದು ಕೇಸ್ ಫೈಲ್ ನ ನೋಡ್ತಿರುವಾಗ ಎಲ್ಲ ಮುಗೀತಾ ಅಂತ ರಾಯ್ ಕೇಳಿದ್ದಾರೆ. ಕೇಸ್ ಮುಗೀತು ಅಂತ ಜಿಮ್ಮಿ ಹೇಳಿದ್ದಾರೆ. ಸರಿ ಬಾ ಡ್ರಿಂಕ್ಸ್ ಕೊಡ್ತೀನಿ ಅಂತ ಹೇಳಿ ಇಬ್ರು ಹೋಗ್ತಾರೆ. ಈ ಮೆಮೊರಿ ಫ್ಲಾಶ್ ಆದಾಗ ಜಿಮ್ಮಿ ಸ್ಟೇಷನ್ ಗೆ ಬಂದು ರಾಯ್ ನ ಬೇಲ್ ಮೇಲೆ ರಿಲೀಸ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಇಬ್ರು ಒಂದು ಬಾರ್ಗೆ ಹೋಗ್ತಾರೆ. ಸೆಕ್ಯೂರಿಟಿ ಕ್ಯಾಮೆರಾದಲ್ಲಿ ಟ್ರಕ್ ಬೇಕು ಅಂತಾನೆ ಸ್ಪೀಡ್ ಆಗಿ ಬಂದಿರೋದು ರೆಕಾರ್ಡ್ ಆಗಿದೆ ಅನ್ಸುತ್ತೆ. ರಾಯ್ ಸೆಲ್ಫ್ ಡಿಫೆನ್ಸ್ ಗೆ ಶೂಟ್ ಮಾಡಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ಜಿಮ್ಮಿ ಹೇಳ್ತಾರೆ. ಆ ಕೇರ್ ಟೇಕರ್ ನ ಟ್ರಕ್ ನಲ್ಲಿ ಡ್ರಗ್ಸ್ ಇರೋದನ್ನ ಪೊಲೀಸರು ಕಂಡು ಹಿಡಿದಿದ್ದಾರೆ. ರಿಚರ್ಡ್ ಬಾಡಿಲಿ ಓವರ್ ಡೋಸ್ ಆಗಿದ್ರೆ ಅದೇ ಡ್ರಗ್ ನ ರಿಚರ್ಡ್ ಯೂಸ್ ಮಾಡಿರ್ಬೋದು ಅಂತ ಜಿಮ್ಮಿ ಹೇಳ್ತಾರೆ. ಹಾಗಾದ್ರೆ ರಿಚರ್ಡ್ ನ ಕೊಲೆ ಮಾಡೋದಕ್ಕೆ ಕೇರ್ ಟೇಕರ್ ಗೆ ಏನ್ ಮೋಟಿವ್ ಇದೆ? ಒಂದು ವೇಳೆ ಪ್ರೊಫೆಸರ್ ನ ಕೊಲೆ ಮಾಡಿದ್ದು ಕೇರ್ ಟೇಕರ್ ಆಗಿರ್ಬೋದು. ಈ ಸತ್ಯ ರಿಚರ್ಡ್ ಗೆ ಗೊತ್ತಾಗಿದ್ರಿಂದ ಅವನ್ನ ಕೂಡ ಅದೇ ಕೇರ್
ಟೇಕರ್ ಸಾಯಿಸಿರ್ಬೋದು. ಆದ್ರೆ ರಾಯ್ ಈ ಥಿಯರಿನ ನಂಬೋದಕ್ಕೆ ರೆಡಿ ಇಲ್ಲ. ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಿಚರ್ಡ್ ಬರ್ದಿಟ್ಟಿದ್ದ ಬುಕ್ ನಲ್ಲಿ ಪ್ರೊಫೆಸರ್ ಹಾಗೂ ಲಾರಾಗೆ ಇದ್ದ ಕ್ಲಾಶ್ ಬಗ್ಗೆ ಮಾತ್ರ ಬರ್ದಿದ್ದಾನೆ. ಸೊ ರಿಚರ್ಡ್ ಗೆ ಲಾರಾ ಮೇಲೆ ಡೌಟ್ ಇತ್ತು ಅಂತ ರಾಯ್ ಹೇಳ್ತಾರೆ. ಯಾರ ಮೇಲೆ ಯಾರಿಗೆ ಡೌಟ್ ಇದ್ರೆ ಏನ್ ಇವಾಗ? ಸ್ಯಾಮ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾನೆ, ಅವನಿಗೆ ಮರಣ ದಂಡನೆ ಕೂಡ ಸಿಗುತ್ತೆ. ನೀನು ಸುಮ್ನೆ ಟೆನ್ಷನ್ ಆಗ್ಬೇಡ ಅಂತ. ಸರಿ ಜಿಮ್ಮಿ, ನಾನು ಒಳ್ಳೆ ಪೊಲೀಸ್ ಆಗಿದ್ನ? ಯಾಕೆ ಹೀಗ್ ಕೇಳ್ತಿದ್ಯಾ? ನೀನೇ ಡಿಪಾರ್ಟ್ಮೆಂಟ್ ನಲ್ಲಿ ಬೆಸ್ಟ್ ಆಫೀಸರ್ ಆಗಿದ್ದೆ. ರಾಯ್ ಯಾಕೆ ಹೀಗ್ ಕೇಳ್ತಿದ್ದಾರೆ ಅಂದ್ರೆ ಪ್ರೊಫೆಸರ್ ಕೇಸ್ ನಲ್ಲಿ ಸ್ಯಾಮ್ ಕೊಟ್ಟಿದ್ದ ಸ್ಟೇಟ್ಮೆಂಟ್, ಫಾರೆನ್ಸಿಕ್ ರಿಪೋರ್ಟ್ ಹೀಗೆ ಎಲ್ಲದರಲ್ಲೂ ಜಿಮ್ಮಿ ಅವರ ಸೈನ್ ಮಾತ್ರ ಇದೆ. ಹಾಗಾದ್ರೆ ಇನ್ವೆಸ್ಟಿಗೇಷನ್ ನಲ್ಲಿ ನಾನೇನು ಮಾಡಿಲ್ವಾ? ಸ್ಯಾಮ್ ನ ಜಿಮ್ಮಿನೇ ಫ್ರೇಮ್ ಮಾಡಿದ್ರ ಅನ್ನೋ ಡೌಟ್ ರಾಯ್ಗೆ ಬಂದಿದೆ. ನಿನ್ಗೆ ನನ್ ಮೇಲೆನೆ ಡೌಟ್ ಬಂತ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಜಿಮ್ಮಿ ಅಲ್ಲಿಂದ ಹೋಗ್ತಾರೆ. ಈಗ ರಾಯ್ ಫುಲ್ ಡ್ರಿಂಕ್ಸ್ ಮಾಡ್ತಾರೆ. ಪ್ರೊಫೆಸರ್ ಕೊಲೆಯಲ್ಲಿ ನಾನು ಕಿಲ್ಲರ್ ಅಲ್ಲ ಅಂತ ಸ್ಯಾಮ್ ಹೇಳ್ತಿರೋದು ರಿಚರ್ಡ್, ಲಾರಾ, ಕೇರ್ ಟೇಕರ್, ಜಿಮ್ಮಿ ಹೀಗೆ ಎಲ್ಲರ ಬಗ್ಗೆ ರಾಯ್ ಯೋಚನೆ ಮಾಡ್ತಾ ಇದ್ದಾರೆ. ಈಗ ರಾಯ್ಗೆ ಒಂದು ವಿಷಯ ನೆನಪಾಗುತ್ತೆ. ಒಂದು ಬಾರ್ಗೆ ರಾಯ್ ಹೋದಾಗ ಇದೇ ವಿಸ್ಕಿನ ಬಾರ್ ಓನರ್ ಕೊಟ್ಟಿರ್ತಾರೆ. ಅವಳು ಎಲ್ಲಿ ಅಂತ ರಾಯ್ ಬಾರ್ ಓನರ್ ಹತ್ರ ಕೇಳಿದಾಗ ಇನ್ಮುಂದೆ ಅವಳು ಬರಲ್ಲ ಅಂತ ಬಾರ್ ಓನರ್ ಹೇಳಿದ್ದಾರೆ. ಯಾರ ಬಗ್ಗೆ ರಾಯ್ ಕೇಳಿದ್ರು ಅಂತ ಈಗ ನಮ್ಗೆ ತೋರ್ಸೋದಿಲ್ಲ. ನೆಕ್ಸ್ಟ್ ಡೇ ರಾಯ್ ದ ಓಲ್ಡ್ ವಾರೆನ್ ಬಾರ್ಗೆ ಹೋಗ್ತಾರೆ. ನಿನ್ನೆ ರಾಯ್ಗೆ ನೆನಪಾಗಿದ್ದು ಇದೇ ಬಾರ್. ಇದೇ ಬಾರ್ ನಲ್ಲಿ 10 ವರ್ಷದ ಹಿಂದೆ ರಾಯ್ ಹಾಗೂ ಜಿಮ್ಮಿ ಡ್ರಿಂಕ್ಸ್ ಮಾಡ್ತಾ ಇದ್ರು. ನೀನು ನನ್ಗೆ ಹೆಲ್ಪ್ ಮಾಡಿದ್ದನ್ನ ನಾನು ಮರೆಯೋದಿಲ್ಲ ಅಂತ ಜಿಮ್ಮಿಗೆ ರಾಯ್ ಹೇಳಿದ್ದಾರೆ. ಈಗ ಅದೇ ಬಾರ್ ನಲ್ಲಿ ಬೇರೊಬ್ಬ ಇನ್ಚಾರ್ಜ್ ಇದ್ದಾನೆ. ಅವನ ಹತ್ರ ಬಾರ್ ಓನರ್ ಬಗ್ಗೆ ರಾಯ್ ಕೇಳ್ತಾರೆ. ಅವ್ರಿಗೆ ರಿಟೈರ್ಡ್ ಆಯ್ತು ಅಂತ ಹೇಳ್ತಾನೆ. ಪ್ರೊಫೆಸರ್ ನ ಕೊಲೆ ಆದಾಗ ಕೇರ್ ಟೇಕರ್ ಈ ಬಾರ್ ನಲ್ಲಿ ಇದ್ರು ಅನ್ನೋದಕ್ಕೆ ಆ ವೇಟರ್ ಆಗಿದ್ದ ಡಯಾನಾನೇ ವಿಟ್ನೆಸ್. ಅದಕ್ಕೆ ಡಯಾನ ಎಲ್ಲಿ ಅಂತ ಕೇಳ್ತಾರೆ. ಅವರು 5 ವರ್ಷದ ಹಿಂದೆ ತೀರ್ ಹೋದ್ರು ಅಂತ. ರಾಯ್ಗೆ ಈಗ ನಿಧಾನವಾಗಿ ಹಳೆ ನೆನಪುಗಳು ಫ್ಲಾಶ್ ಆಗ್ತಾ ಇದೆ. ಆಗ ಆ ಪ್ರೊಫೆಸರ್ ನ ಡಿಪಾರ್ಟ್ಮೆಂಟ್ ಹೆಡ್ ಇಂದ ಕಾಲ್ ಬರುತ್ತೆ, ನಿಮ್ ಹತ್ರ ಒಂದು ವಿಷಯ ಮಾತಾಡ್ಬೇಕು ಅಂತ. ರಾಯ್ ಅವ್ರನ್ನ ಮೀಟ್ ಆಗ್ತಾರೆ. ಪ್ರೊಫೆಸರ್ ಜೀವಂತವಾಗಿ ಇದ್ದಾಗ ಬರ್ದಿಟ್ಟಿದ್ದ ರಿಸರ್ಚ್ ಪೇಪರ್ ಕೊಡ್ತಾರೆ. ದ ಮಿರರ್ ಎಫೆಕ್ಟ್ ಅಂತ ಟೈಟಲ್ ಇದೆ. ಅದ್ರಲ್ಲಿ ಪ್ರೊಫೆಸರ್ ಬದಲು ಲಾರಾ ಪೆನ್ ಅಲ್ಲಿ ಅವಳ ಹೆಸರು ಬರ್ದಿದ್ದಾಳೆ. ಟ್ರಾಮಾ ಇಂದ ಸಫರ್ ಆಗುವ ಪೇಷಂಟ್ ಗಳಿಗೆ ಪ್ರೊಫೆಸರ್ ವರ್ಕ್ ಮಾಡಿದ್ದ ರಿಸರ್ಚ್ ಇದೆ ಅಂತ ಹೇಳ್ತಾರೆ. ಇದು ಪಬ್ಲಿಷ್ ಆಗಿಲ್ವಾ ಅಂತ ರಾಯ್ ಕೇಳ್ತಾರೆ. ಆಗ ಇವರು ಒಂದು ಬುಕ್ ತೋರಿಸ್ತಾರೆ. ಇದು ರೀಸೆಂಟ್ಲಿ ಲಾರಾ ಎಲಿಜಬೆತ್ ಹೆಸರಿನಲ್ಲಿ ಪಬ್ಲಿಷ್ ಮಾಡಿದ್ದ ಬುಕ್. ಪ್ರೊಫೆಸರ್ ನ ರಿಸರ್ಚ್ ನಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಆಡ್ ಮಾಡಿ ಲಾರಾ ಪಬ್ಲಿಷ್ ಮಾಡಿದ್ದಾಳೆ. ಹಾಗಾದ್ರೆ ಪ್ರೊಫೆಸರ್ ವರ್ಕ್ ಅಂಡ್ ರಿಸರ್ಚ್ ನ ಲಾರಾ ಕದ್ಬಿಟ್ಲಾ ಅಂತ. ರಿಸರ್ಚ್ ಫೀಲ್ಡ್ ನಲ್ಲಿ ಇದೆಲ್ಲ ಸಹಜ ಅಂತ. ಕಟ್ ಮಾಡಿದ್ರೆ ರಾಯ್ ಪ್ರೊಫೆಸರ್ ಮನೆಗೆ ಹೋಗ್ತಾರೆ. ಈಗ ಅಲ್ಲಿ ಯಾರು ಇಲ್ಲ. ಒಳಗಡೆ ಹೋದ ತಕ್ಷಣ ಪ್ರೊಫೆಸರ್ ಸತ್ತು ಬಿದ್ದಿದ್ದ ಕ್ರೈಮ್ ಸೀನ್ ನೆನಪಾಗುತ್ತೆ. ಜಿಮ್ಮಿ ಹಾಗೂ ರಾಯ್ ಇನ್ವೆಸ್ಟಿಗೇಷನ್ ಗೆ ಅಂತ ಇಲ್ಲಿಗೆ ಬಂದಾಗ ಮರ್ಡರ್ ವೆಪನ್ ಗೋಸ್ಕರ ಸರ್ಚ್ ಮಾಡಿದ್ದಾರೆ. ಗ್ಯಾರೇಜ್ ನಲ್ಲಿ 3 ಬೇಸ್ ಬಾಲ್ ಬ್ಯಾಟ್ ಇದ್ದ ಶೆಲ್ಫ್ ನಲ್ಲಿ ಈಗ 2 ಬ್ಯಾಟ್ ಮಾತ್ರ ಇದೆ. ಕೇರ್ ಟೇಕರ್ ಹತ್ರ ಇದ್ರ ಬಗ್ಗೆ ಜಿಮ್ಮಿ ಎಂಕ್ವೈರಿ ಮಾಡಿದ್ದಾರೆ. ಸೊ ಆ ಕಿಲ್ಲರ್ ಬೇಸ್ ಬಾಲ್ ಬ್ಯಾಟ್ ಇಂದಾನೆ ಕೊಲೆ ಮಾಡಿದ್ದಾನೆ ಅನ್ಸುತ್ತೆ. ಗ್ಯಾರೇಜ್ ನಲ್ಲಿ ಇದ್ದ ಡಿಗ್ಗಿಂಗ್ ಟೂಲ್ ನಲ್ಲಿ ಸ್ಟಿಲ್ ಸ್ವಲ್ಪ ಮಣ್ಣು ಅಂಟ್ಕೊಂಡಿರೋದನ್ನ ರಾಯ್ ನೋಡ್ತಾರೆ. ಒಂದು ವೇಳೆ ಕಿಲ್ಲರ್ ಬೇಸ್ ಬಾಲ್ ಬ್ಯಾಟ್ ನ ತೋಟದಲ್ಲಿ ಹೂತಾಕಿರ್ಬೋದು ಅಂತ ತೋಟಕ್ಕೆ ಹೋಗಿ ಒಂದು ಐರನ್ ಟೂಲ್ ಇಟ್ಕೊಂಡು ಚುಚ್ಚಿ ಚೆಕ್ ಮಾಡ್ತಾರೆ. ಒಂದು ಜಾಗದಲ್ಲಿ ಆ ಟೂಲ್ ಇಟ್ಟು ಚುಚ್ಚಿದಾಗ ಈಸಿಯಾಗಿ ಒಳಗಡೆ ಹೋಗುತ್ತೆ. ಅಲ್ಲಿ ಗುಂಡಿ ತೋಡಿ ನೋಡ್ತಾರೆ. ಮಿಸ್ ಆಗಿದ್ದ ಬೇಸ್ ಬಾಲ್ ಬ್ಯಾಟ್ ಅಲ್ಲೇ ಇದೆ. ಅಷ್ಟರಲ್ಲಿ ಲಾರಾ ಅಲ್ಲಿಗೆ ಬರ್ತಾಳೆ. ಪ್ರೊಫೆಸರ್ ನ ಕೊಲೆಯಲ್ಲಿ ಮರ್ಡರ್ ವೆಪನ್ ಈಗ ಸಿಕ್ತಾ ಅಂತ. ಮೇ ಬಿ ಲಾರಾನೇ ಪ್ರೊಫೆಸರ್ ನ ಕೊಲೆ ಮಾಡಿರ್ಬೋದು ಅನ್ನೋ ಡೌಟ್ ಶುರುವಾಗುತ್ತೆ. ನೀನೇ ಇದನ್ನ ಇಲ್ಲಿ ಹೂತು ಹಾಕ್ದ ಅಂತ ರಾಯ್ ಕೇಳ್ತಾರೆ. ಅಷ್ಟರಲ್ಲಿ ಜಿಮ್ಮಿ ಅಲ್ಲಿಗೆ ಬರ್ತಾರೆ. ಬ್ಯಾಟ್ ನ ಮತ್ತೆ ಅದೇ ಗುಂಡಿಯಲ್ಲೇ ಹಾಕು ಅಂತ. ಸೊ ಹಾಗಾದ್ರೆ ಜಿಮ್ಮಿನೇ ಕಿಲ್ಲರ ಅಂತ ಡೌಟ್ ಶುರುವಾಗುತ್ತೆ. ಜಿಮ್ಮಿ ಗನ್ ತೋರಿಸಿ ಇಬ್ರು ಒಳಗಡೆ ಬನ್ನಿ ಅಂತ ಹೇಳ್ತಾರೆ. ನಾನು ಎಷ್ಟೇ ಹೇಳಿದ್ರೂನು ನೀನು ನನ್ನ ಮಾತನ್ನ ಕೇಳ್ದೆ ಈ ಕೇಸ್ನ ಎಂಕ್ವೈರಿ ಮಾಡ್ತಾ ಇದ್ದೀಯಾ? ಆಗ ರಾಯ್ ನೀನೇನ್ ಮಾಡ್ದೆ ಅಂತ ಕೇಳ್ತಾರೆ. 10 ವರ್ಷದ ಹಿಂದೆ ಈ ಕೇಸ್ನ ಮುಚ್ಚಾಕಿದ್ದು ನಾನೇ. ಎಲ್ಲ ಮರ್ತು ಹೋಯ್ತಾ? ಡಯಾನ ಏನ್ ಮಾಡಿದ್ಲು ಗೊತ್ತಾ? ಅದೆಲ್ಲ ನಿನ್ಗೆ ನೆನ್ಪಿಲ್ವಾ ಅಂತ. ಡಯಾನ? ಹೌದು, ಡಯಾನ. ನಿನ್ನ ಫೇವರೆಟ್ ಬಾರ್ ನಲ್ಲಿ ವೈಟರ್ ಆಗಿ ಕೆಲಸ ಮಾಡ್ತಿದ್ದ ಡಯಾನ ಕೂಡ ಪ್ರೊಫೆಸರ್ ನ ಪೇಷಂಟ್ ಆಗಿದ್ರು ಅಂತ ಲಾರಾ ಹೇಳ್ತಾಳೆ. ನೀನು ಸೈಲೆಂಟ್ ಆಗಿರು ಅಂತ ಜಿಮ್ಮಿ ಲಾರಾಗೆ ಹೆದರ್ಸ್ತಾ ಇದ್ದಾರೆ. ಓ, ನಿಮ್ಮಿಬ್ರಿಗೆ ಮೊದ್ಲೇ ಪರಿಚಯ ಇದೆಯಾ? ಇಬ್ರು ಸೇರಿ ಪ್ರೊಫೆಸರ್ ನ ಕೊಲೆ ಮಾಡಿದ್ರಾ ಅಂತ ರಾಯ್ ಕೇಳ್ತಾರೆ. ಜಿಮ್ಮಿ ನಗ್ತಾ ಇದ್ದಾರೆ. ಲಾರಾ ಹೈಡ್ ಮಾಡಿದ್ದ ಗನ್ ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಈಗ ರಾಯ್ ಒಂದು ಥಿಯರಿ ಹೇಳ್ತಾರೆ. ಜಿಮ್ಮಿ ವೈಫ್ಗೆ ಕ್ಯಾನ್ಸರ್ ಇತ್ತು, ಅದಕ್ಕೆ ಟ್ರೀಟ್ಮೆಂಟ್ಗೆ ದುಡ್ಡಿನ ಅವಶ್ಯಕತೆ ಇತ್ತು. ಪ್ರೊಫೆಸರ್ ನ ಕೊಲೆ ಮಾಡಿ ಅವರ ರಿಸರ್ಚ್ ನ ಪಬ್ಲಿಷ್ ಮಾಡೋದಕ್ಕೆ ಟ್ರೈ ಮಾಡಿದ್ದ ಲಾರಾ ಜಿಮ್ಮಿಗೆ ಹಣ ಕೊಟ್ಟು ಪ್ರೊಫೆಸರ್ ನ ಕೊಲೆ ಮಾಡೋದಕ್ಕೆ ಹೇಳಿದ್ದಾಳೆ. ಜಿಮ್ಮಿ ಪ್ರೊಫೆಸರ್ ನ ಕೊಲೆ ಮಾಡಿ ಸ್ಯಾಮ್ ನ ಫ್ರೇಮ್ ಮಾಡಿದ್ದಾರೆ. ಹಾಗಾದ್ರೆ ನೀನೆ ನಿಜವಾದ ಕಿಲ್ಲರ್ ಅಂತ ರಾಯ್ ಜಿಮ್ಮಿಗೆ ಹೇಳ್ತಾರೆ. ಆಗ ಲಾರಾ ಗನ್ ತೆಗಿದೆ ಸುಮ್ನಾಗ್ತಾಳೆ. ನಾನು ಇವರಿಗೆ ದುಡ್ಡು ಕೊಟ್ಟು ಕೊಲೆ ಮಾಡೋದಕ್ಕೆ ಹೇಳಿಲ್ಲ ಅಂತ ಲಾರಾ ಹೇಳ್ತಾಳೆ.
ಪ್ರೊಫೆಸರ್ ಸತ್ತ ನಂತರ ಜಿಮ್ಮಿ ಲಾರಾ ಹತ್ರ ಕೂಡ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಬಾರ್ದು ಅಂಡ್ ರಿಸರ್ಚ್ ವೇಸ್ಟ್ ಆಗ್ಬಾರ್ದು ಅಂತ ಯೋಚನೆ ಮಾಡಿದ್ದ ಲಾರಾ ಬೇರೆ ಪ್ಲೇಸ್ಗೆ ಶಿಫ್ಟ್ ಆಗಿ ಎಲಿಜಬೆತ್ ಅನ್ನೋ ಹೆಸರಲ್ಲಿ ಜೀವನ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. ರಿಸರ್ಚ್ ಕಂಪ್ಲೀಟ್ ಮಾಡಿ ಬುಕ್ ಅನ್ನ ಕೂಡ ಪಬ್ಲಿಷ್ ಮಾಡಿದ್ದಾಳೆ. ಲಾರಾ ಎಲಿಜಬೆತ್ ಹೆಸರಿನಲ್ಲಿ ಜೀವನ ಮಾಡ್ತಾ ಇರೋದು ರಿಚರ್ಡ್ ಕಂಡು ಹಿಡಿದಿದ್ದಾನೆ. ರಿಸರ್ಚ್ ವರ್ಕ್ ನ ಕಳ್ತನ ಮಾಡೋದಕ್ಕೆ ಲಾರಾನೇ ಪ್ರೊಫೆಸರ್ ನ ಕೊಲೆ ಮಾಡಿರ್ಬೋದು ಅಂತ ಗೆಸ್ ಮಾಡಿದ್ದ ರಿಚರ್ಡ್ ಜಿಮ್ಮಿಗೆ ಕಾಲ್ ಮಾಡಿ ವಿಷಯ ಹೇಳಿದ್ದಾನೆ. ಅದರಿಂದ ಜಿಮ್ಮಿ ನನ್ಗೆ ಬ್ಲಾಕ್ ಮೇಲ್ ಮಾಡಿ ಹಣ ಕೇಳಿದ್ರು ಅಂತ ಲಾರಾ ಹೇಳ್ತಾಳೆ. ನಾನು ಯಾರನ್ನ ಕೂಡ ಬ್ಲಾಕ್ ಮೇಲ್ ಮಾಡಿಲ್ಲ, ಇವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಜಿಮ್ಮಿ ಹೇಳ್ತಾರೆ. ಲಾರಾ ಹೇಳ್ತಿರೋದು ನಿಜ ಆಗಿರ್ಬೋದು ಅಂತ ರಾಯ್ಗೆ ಅನ್ನಿಸ್ತಾ ಇದೆ. ಲಾರಾನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಸತ್ಯ ಗೊತ್ತಿದ್ದ ರಿಚರ್ಡ್ ನ ಕೂಡ ಜಿಮ್ಮಿ ಕೊಲೆ ಮಾಡಿರ್ಬೋದು ಅಂತ ರಾಯ್ ಗೆಸ್ ಮಾಡ್ತಾರೆ. ಆದ್ರೆ ಪ್ರೊಫೆಸರ್ ಹಾಗೂ ರಿಚರ್ಡ್ ನ ಕೊಲೆ ಮಾಡಿದ್ದು ಲಾರಾನೇ ಅಂತ ಜಿಮ್ಮಿ ಹೇಳ್ತಾ ಇದ್ದಾರೆ. ಈಗ ರಿಚರ್ಡ್ ನ ಕೊಲೆ ಹೇಗಾಯ್ತು ಅಂತ ತೋರಿಸ್ತಾರೆ. ರಿಚರ್ಡ್ ನ ಕೊಲೆ ಮಾಡಿರೋದು ಪ್ರೊಫೆಸರ್ಗೆ ಕೇರ್ ಟೇಕರ್ ಆಗಿ ಒಬ್ಬ ವ್ಯಕ್ತಿ ಇದ್ದ ಅಲ್ವಾ, ಅವನೇ. ಆದ್ರೆ ಅವನಿಗೆ ಮ್ಯಾನಿಪುಲೇಟ್ ಮಾಡಿದ್ದು ಲಾರಾ. ಪ್ರೊಫೆಸರ್ ಕೊಲೆ ಬಗ್ಗೆ ರಿಚರ್ಡ್ ಬುಕ್ ಬರಿತಾ ಇರೋದು, ಅದ್ರಲ್ಲಿ ಈ ಕೇರ್ ಟೇಕರ್ ಕಿಲ್ಲರ್ ಅಂತ ರಿಚರ್ಡ್ ಬರಿತಾ ಇರೋದಾಗಿ ಲಾರಾ ಈ ಕೇರ್ ಟೇಕರ್ ಗೆ ಕಾಲ್ ಮಾಡಿ ಹೇಳಿದ್ದಾಳೆ. ಇದನ್ನ ನಂಬಿ ಈ ಕೇರ್ ಟೇಕರ್ ರಿಚರ್ಡ್ ಗೆ ಡ್ರಗ್ ಓವರ್ ಡೋಸ್ ಕೊಟ್ಟು ಕೊಲೆ ಮಾಡಿದ್ದಾರೆ. ಅದೇ ಕೇರ್ ಟೇಕರ್ ಗೆ ಮತ್ತೆ ಮ್ಯಾನಿಪುಲೇಟ್ ಮಾಡಿ ರಾಯ್ ನ ಕೊಲ್ಲೋದಕ್ಕೆ ಲಾರಾನೇ ಕಳಿಸಿದ್ದಾಳೆ. ಆದ್ರೆ ಆ ಕೇರ್ ಟೇಕರ್ ಗೆ ರಾಯ್ ಶೂಟ್ ಮಾಡಿದ್ರು. ಇದರಿಂದ ಟ್ರಕ್ ಕ್ರಾಶ್ ಆಗಿ ಕೇರ್ ಟೇಕರ್ ಅಲ್ಲೇ ಸತ್ತೋದ. ಈ ಲಾರಾ ಒಬ್ಳು ಮ್ಯಾನಿಪುಲೇಟರ್, ಈಗ ನಿನ್ನ ಕೂಡ ಮ್ಯಾನಿಪುಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅಂತ ಜಿಮ್ಮಿ ಹೇಳ್ತಾರೆ. ತಕ್ಷಣ ಲಾರಾ ಗನ್ ತೆಗೆದು ಜಿಮ್ಮಿಗೆ ಶೂಟ್ ಮಾಡ್ತಾಳೆ. ನೆಕ್ಸ್ಟ್ ರಾಯ್ಗೆ ಗುರಿ ಇಡ್ತಾಳೆ. ಏನು ನೆನ್ಪಿಲ್ದೆ ಸಾಯೋದು ಒಂದು ವಾರಾನೇ ಅಂತ. ಇನ್ನೇನು ರಾಯ್ಗೆ ಶೂಟ್ ಮಾಡ್ಬೇಕು ಅನ್ನುವಷ್ಟರಲ್ಲಿ ಕೆಳಗಡೆ ಬಿದ್ದಿದ್ದ ಜಿಮ್ಮಿ ಲಾರಾಗೆ ಶೂಟ್ ಮಾಡಿ ರಾಯ್ ನ ಸೇವ್ ಮಾಡ್ತಾರೆ. ಸೊ ಲಾರಾ ಅಲ್ಲೇ ಸತ್ತೋಗ್ತಾಳೆ. ನಾನು ನಿನ್ಗೋಸ್ಕರನೇ ಇದನ್ನೆಲ್ಲ ಮಾಡ್ದೆ ಅಂತ ಹೇಳಿ ಜಿಮ್ಮಿ ಕೂಡ ಸತ್ತೋಗ್ತಾರೆ. ಕ್ಲೈಮ್ಯಾಕ್ಸ್ ನಲ್ಲಿ ರಾಯ್ ಪೊಲೀಸ್ ಸ್ಟೇಷನ್ ನಲ್ಲಿ ಇದ್ದಾರೆ. ಲಾರಾನೇ ಜಿಮ್ಮಿನ ಹೈರ್ ಮಾಡಿ ಪ್ರೊಫೆಸರ್ ನ ಕೊಲೆ ಮಾಡಿರೋದು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಪ್ರೊಫೆಸರ್ ಕೊಲೆ ಕೇಸ್ ನಲ್ಲಿ 10 ವರ್ಷದ ನಂತರ ರಾಯ್ ಸತ್ಯ ಕಂಡು ಹಿಡಿದಿರೋದಾಗಿ ನ್ಯೂಸ್ ನಲ್ಲಿ ಹೇಳ್ತಾ ಇದ್ದಾರೆ. ಜೈಲಿನಲ್ಲಿದ್ದ ಸ್ಯಾಮ್ ನ ರಿಲೀಸ್ ಮಾಡ್ತಾರೆ. ಮನೆಗ್ ಬಂದು ಪಜಲ್ಸ್ ಗಳನ್ನ ಜೋಡಿಸ್ತಾ ಇದ್ದಾರೆ. ಈಗ ರಾಯ್ಗೆ ಹಳೆ ನೆನಪು ನಿಧಾನವಾಗಿ ಬರ್ತಾ ಇದೆ. ಮನೆಯಲ್ಲಿ ಇರುವ ತನ್ನ ವೆಡ್ಡಿಂಗ್ ಫೋಟೋ ತೆಗೆದು ಹೊಡೆದೋಗಿರೋ ಗ್ಲಾಸ್ ಪೀಸಸ್ ಗಳನ್ನ ತೆಗಿತಾ ಇರುವಾಗ ಹಾಗೆ ಕಟ್ ಮಾಡಿ 10 ವರ್ಷದ ಹಿಂದೆ ಲಾರಾ ರಾಯ್ ನ ಮೀಟ್ ಆಗಿದ್ದನ್ನ ತೋರಿಸ್ತಾರೆ. ಬಾರ್ ನಲ್ಲಿ ವೇಟರ್ ಆಗಿದ್ದ ಡಯಾನಾ ಬೇರೆ ಯಾರು ಅಲ್ಲ, ರಾಯ್ ಅವರ ವೈಫ್. ಡಯಾನಾ ಅವ್ರ ತಂದೆ ಆಲ್ಕೋಹಾಲಿಕ್ ಆಗಿದ್ರಿಂದ ಡಯಾನಾ ಅಪ್ಸೆಟ್ ಆಗಿ ಟ್ರಾಮಾದಲ್ಲಿ ಇದ್ಲು. ಆಗ ಥೆರಪಿಗೋಸ್ಕರ ಪ್ರೊಫೆಸರ್ ನ ಕನ್ಸಲ್ಟ್ ಮಾಡಿದ್ದಾಳೆ. ಇದನ್ನ ಪ್ರೊಫೆಸರ್ ಅಡ್ವಾಂಟೇಜ್ ಆಗಿ ತಗೊಂಡು ಡಯಾನಾ ಜೊತೆ ಇಂಟಿಮೇಟ್ ಆಗಿ ಅದನ್ನ ವಿಡಿಯೋ ಶೂಟ್ ಮಾಡಿದ್ದಾರೆ. ಈ ವಿಷಯನ ರಾಯ್ಗೆ ಹೇಳಿದ್ದೆ ಈ ಲಾರಾ. ಫಸ್ಟ್ ಇವಳ ಮಾತನ್ನ ರಾಯ್ ನಂಬಿಲ್ಲ. ಪ್ರೊಫೆಸರ್ ಹೀಗೆ ತುಂಬಾ ಹುಡುಗಿರ್ನ ಯೂಸ್ ಮಾಡ್ಕೊಂಡು ಅವ್ರ ಜೊತೆ ಇಂಟಿಮೇಟ್ ಆದಾಗ ವಿಡಿಯೋ ರೆಕಾರ್ಡ್ ಮಾಡಿ ಇಡ್ತಾ ಇದ್ರು. ಪ್ರೊಫೆಸರ್ ಹಾಗೂ ಡಯಾನಾ ಇಂಟಿಮೇಟ್ ಆದಾಗ ರೆಕಾರ್ಡ್ ಮಾಡಿದ ಟೇಪ್ ನ ಲಾರಾ ರಾಯ್ಗೆ ಕೊಟ್ಟಿದ್ದಾಳೆ. ಅದನ್ನ ನೋಡಿ ರಾಯ್ಗೆ ಶಾಕ್ ಆಗಿದೆ. ಇದ್ರ ಬಗ್ಗೆ ಡಯಾನಾ ಹತ್ರ ಕೇಳಿದಾಗ ಡಯಾನಾ ಅಳ್ತಾ ಇದ್ಲು. ರಾಯ್ಗೆ ಸತ್ಯ ಗೊತ್ತಾಗಿದ್ರಿಂದ ರಾಯ್ನ ಬಿಟ್ಟು ಡಯಾನಾ ಬೇರೆ ಕಡೆ ಶಿಫ್ಟ್ ಆಗಿದ್ದಾಳೆ. ಅದೇ ದಿನ ರಾತ್ರಿ ಪ್ರೊಫೆಸರ್ ಮನೆಗೆ ಹೋಗಿ ಬೇಸ್ಬಾಲ್ ಬ್ಯಾಟ್ ಇಂದ ಪ್ರೊಫೆಸರ್ ಗೆ ಹೊಡೆದು ಸಾಯಿಸಿರೋದು ಇದೇ ರಾಯ್. ಪ್ರೊಫೆಸರ್ ಜೊತೆ ಕ್ಲೋಸ್ ಆಗಿದ್ದ ವಿಷಯ ರಾಯ್ಗೆ ಗೊತ್ತಾಗಿದೆ ಅಂತ ಡಯಾನಾ ಜಿಮ್ಮಿಗೆ ಹೇಳಿದ್ರಿಂದ ರಾಯ್ ಪ್ರೊಫೆಸರ್ ಗೆ ಏನಾದ್ರೂ ಮಾಡ್ಬಿಡ್ತಾನೆ ಅಂತ ಜಿಮ್ಮಿ ಸ್ಪಾಟ್ ಗೆ ಬಂದಿದ್ದಾರೆ. ಅಷ್ಟ್ರಲ್ಲಿ ರಾಯ್ ಪ್ರೊಫೆಸರ್ ನ ಕೊಲೆ ಮಾಡಿದ್ರು. ಡಯಾನಾ ಪ್ರೊಫೆಸರ್ ಜೊತೆ ಕ್ಲೋಸ್ ಆಗಿರೋ ವಿಷಯ ಗೊತ್ತಾದ್ರೆ ಖಂಡಿತ ರಾಯ್ ಪ್ರೊಫೆಸರ್ ನ ಕೊಲೆ ಮಾಡ್ತಾರೆ ಅಂತ ಗೆಸ್ ಮಾಡಿದ್ದ ಲಾರಾ ರಾಯ್ ನ ಮ್ಯಾನಿಪುಲೇಟ್ ಮಾಡಿದ್ದಾಳೆ. ಈ ಕಡೆ ಜಿಮ್ಮಿ ರಾಯ್ ನ ಸೇವ್ ಮಾಡೋದಕ್ಕೆ ರಕ್ತದ ಕಲೆ ಇದ್ದ ಬೇಸ್ಬಾಲ್ ಬ್ಯಾಟ್ ನ ತೋಟದಲ್ಲಿ ಹೂತು ಹಾಕಿದ್ದಾರೆ. ಸ್ಯಾಮ್ ನ ಫ್ರೇಮ್ ಮಾಡಿ ಕೇಸ್ ನ ಕ್ಲೋಸ್ ಮಾಡಿದ್ದಾರೆ. ಹಾಗೆ ಕಟ್ ಮಾಡಿ ಪ್ರೆಸೆಂಟ್ ತೋರಿಸ್ತಾರೆ. ವೆಡ್ಡಿಂಗ್ ಫೋಟೋನಲ್ಲಿ ರಾಯ್ ಜೊತೆ ಇರೋದು ಬೇರೆ ಯಾರು ಅಲ್ಲ, ಅದು ಡಯಾನಾ. ತನ್ನ ತಪ್ಪಿನ ಅರಿವಾಗಿ ಶೂಟ್ ಮಾಡ್ಕೋಬೇಕು ಅಂತ ರಾಯ್ ಡಿಸೈಡ್ ಮಾಡ್ತಾರೆ. ಕೊಲೆಯನ್ನ ಮರೆಮಾಚಿದ್ದ ಜಿಮ್ಮಿ ಎಲ್ಲರನ್ನ ಮ್ಯಾನಿಪುಲೇಟ್ ಮಾಡಿದ್ದ ಲಾರಾ, ರಿಚರ್ಡ್ ನ ಕೊಲೆ ಮಾಡಿದ್ದ ಕೇರ್ ಟೇಕರ್, ಇವರಿಗೆಲ್ಲ ಆದ ಅಂತ್ಯನೇ ಪ್ರೊಫೆಸರ್ ನ ಕೊಲೆ ಮಾಡಿದ್ದ ರಾಯ್ಗೂ ಆಗುತ್ತೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.